ಬ್ರಹ್ಮ ಜ್ಞಾನ ಮನದೊಳಗೆ ಎನಿಸುವ ವಿಮಾನವಿಲ್ಲದೆ ರಾಜ್ಯದಿ ತೃಣ ಸಮಾನದಿ ಕಂಡು ಧರಣಿಯ ಗಣವಿ ಅಳಿದ ಜನಕನಂದದಿ ಮನವು ನಿಲ್ಲಿಸುವ ಪ್ರೌಢನಾದರೆ ಕೇಳಿದಾಗಲೇ ಹೇಳುವ ಸದ್ಗುರು ಸುಜ್ಞಾನ ಮಾರ್ಗವ ಕೇಳಿದಾಗಲೇ ಹೇಳುವ ಸದ್ಗುರು ಬಾಲತನದಲ್ಲಿ ಬ್ರಹ್ಮ ಬೋಧಿಸಿದ ಪ್ರಣವಾಕ್ಷರಕ್ಕೆ ವಿಶಾಲ ಅರ್ಥವ ತಾನೇ ಬೋಧಿಸಿದ ಬಾಲಕನ ಜ್ಞಾನಕ್ಕೆ ಹರ್ಷವ ತಾಳಿ ಪರಶಿವ ನಿಜವನರುವಲು ಕೇಳಿ ಮುಕ್ತಿಯ ಪಡೆದ ಗುಹನಂ ಕೇಳಿ ಕೇಳುವ ಅಧಿಕಾರಿಯಾದೊಡೆ ಕೇಳಿದಾಗಲೇ ಹೇಳುವ ಸದ್ಗುರು ಸುಜ್ಞಾನ ಮಾರ್ಗವ ಕೇಳಿದಾಗಲೇ ಹೇಳುವ ಸದ್ಗುರು ದರೆಯೊಳುತ್ತಮ ವ್ಯಾಸ ಮುನಿವರನ ಪ್ರಿಯ ಪುತ್ರ ನೆನೆಸಿ ಪರಮ ಶಾಂತಿಯೊಳೊಂದಿ ಪರಶಿವನ ತರುಣಿ ಮೋಹದ ಬಲೆಗೆ ಚಿಲ್ಕದೆ ಉರುತಪವತ ಗೈದು ಜ್ಞಾನವ ದರ್ಶಿ ಮುಕ್ತಿಯ ಪಡೆವ ಸುಕುಮನಿ ಪರಿಯ ವಿರತಿಯೊಳಿರುವನಾದರೆ ಕೇಳಿದಾಗಲೇ ಹೇಳುವ ಸದ್ಗುರುವು ಸುಜ್ಞಾನ ಮಾರ್ಗವ ಕೇಳಿದಾಗಲೇ ಹೇಳುವ ಸದ್ಗುರುವು ಕೊರೆದು ತನ್ನ ಮಗನೆಂಬ ಭ್ರಾಂತಿಯನ್ನು ಕಪಿಲ ಮುನಿಯಲ್ಲಿ ಇರಿಸಿ ತನ್ನ ಗುರುವೆಂಬ ಭಾವವನು ಅರಿತು ಯೋಗವ ಪರಮ ಜ್ಞಾನವ ನಿರುತ ಸರ್ವವು ಬ್ರಹ್ಮವೆಂಬುವ ಅರಿವು ಮರೆಯದೆ ದೇವಹೂತಿಯ ಪರಿಯ ನಿಶ್ಚಲನಾಗ್ವನಾದರೆ ಕೇಳಿದಾಗಲೇ ಹೇಳುವ ಸದ್ಗುರು ಸುಜ್ಞಾನ ಮಾರ್ಗವ ಕೇಳಿದಾಗಲೇ ಹೇಳುವ ಸದ್ಗುರು ದರೆಯೊಳಾರಾದೊಡೆಯು ಮುಕ್ತಿಯನು ಒಂದುವೆನು ಎನ್ನುತ್ತ ತರೆದು ಮೊದಲನ ಮೋಹ ವ್ಯಸನವನು ಪರಮ ಗುರು ಮಹಾಲಿಂಗರಂಗನ ಚರಣ ಸೇವೆಯೊಳೆರಡು ಪರಮ ಗುರು ಮಹಾಲಿಂಗರಂಗನ ಚರಣ ಸೇವೆಯೊಳಿರಲು ಕರ್ಮವು ಅರಿದು ನಿರ್ಮಲವಾದ ಮನವನ್ನು ಪರಕಿಸಲು ಕರ್ಪೂರವಾಗಿರುವ ಕೇಳಿದಾಗಲೇ ಹೇಳುವ ಸದ್ಗುರು ಸುಜ್ಞಾನ ಮಾರ್ಗವ ಕೇಳಿದಾಗಲೇ ಹೇಳುವ ಸದ್ಗುರು ಎಲ್ಲರಿಗೂ ಶರಣಾರ್ಥಿ. ಮತ್ತಾರು ಆಡ್ರಿ ಮತ್ತ ತತ್ವ ಪದಗಳು ಯಾರಿಲ್ಲ ಅಂತಂದ್ರೆ ಪ್ರಕಾಶ್ ಕಂಬಿ ಗುರುಗಳು ವೇದಾಂತ ಸಿದ್ಧಾಂತ ಹೇಳ್ತಾರೆ. ಈಗ ಮುಂದಿನದಾಗಿ ಸದ್ಗುರು ಪ್ರಕಾಶ್ ಕಂಬಿ ಗುರುಗಳು ವೇದಾಂತ ಸಿದ್ಧಾಂತದ ವಿಚಾರವನ್ನು ನಮ್ಮಲ್ಲಿಗೆ ಏರ್ಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಆಲಿಸೋಣ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ವೇದಾಂತ ಪ್ರವಚನ ಕಾರ್ಯಕ್ರಮದ ಸಂಘೋಷಕರ್ತ ಪರಮ ಪೂಜ್ಯ ಸದ್ಗುರು ಶ್ರೀ ಶರಣಬಸವ ಸ್ವಾಮೀಜಿಯವರ ಶ್ರೀಚರಣಕ್ಕೆ ವಂದಿಸಿ ಇವತ್ತಿನ ಒಂದು ಚಿಂತನ ವೇದಾಂತ ಪ್ರವಚನ ಶ್ರೀ ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದಂಥ ಉಪನ್ಯಾಸಗಳು. ಉಪನ್ಯಾಸ ಮಾಡಿದವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ. ಇವರ ಶ್ರೀಚರಣಕ್ಕೆ ಅನಂತ ಪ್ರಾರ್ಥನೆ ಸಲ್ಲಿಸುತ್ತಾ ಹಾಗೂ ಈ ಒಂದು ಗ್ರಂಥವನ್ನ ಪ್ರಕಾಶನ ಮಾಡಿದಂಥ ಲೇಖಕರಾಗಿರತಕ್ಕಂಥ ಶ್ರೀ ಗಣಪತಿ ಭಟ್ಟ ಅಗ್ನಿಹೋತ್ರರು ಕೂಡ ಅನಂತ ಕೃತಜ್ಞತೆ ವ್ಯಕ್ತಪಡಿಸ್ತಾ ಈ ಒಂದು ಗ್ರಂಥದಲ್ಲಿ ಅವಲೋಕನೆ ಮಾಡೋಣ.
ಏನ್ ಹೇಳ್ತಾರೋ, ಸರಿ ಇವು ಎರಡಾದ್ರೂ ನಿಮ್ಗೆ ಅವು ನಮ್ಗೆ ಇಷ್ಟಾರ್ಥ ಸಿದ್ಧಿ ಆದವೇನು? ಇಲ್ಲ. ಮತ್ತೆ ಅನಿಷ್ಟ ಹೋದವೇನು? ಇಲ್ಲ. ಒಂದು ಹೋಯ್ತಂದ್ರೆ ಮತ್ತೊಂದು ಬಂತು, ಮತ್ತೊಂದು ಹೋಯ್ತಂದ್ರೆ ಮತ್ತೊಂದು ಬಂತು. ಹೀಗೆ ಸಾಕ್ತಾ ಬಂದ್ರೆ ನೀವು ಏನಾಯ್ತು ನೀವು ಅಂತಕ್ಕಂಥದ್ದನ್ನ ಪ್ರಶ್ನೆ ಆಗ್ತಾ, ಹಾಗಾದ್ರೆ ಈ ಶಾಸ್ತ್ರಾದಿಗಳನ್ನ ಕೇಳುವುದಾಗ್ಲಿ, ಅದರಲ್ಲಿ ಹೇಳಿದಂತ ಅನೇಕ ಸಾಧನೆಗಳನ್ನ ಮಾಡುವುದಾಗ್ಲಿ ಯಾತ್ರ ಸಲುವಾಗಿ ಅಂತ ಏನ್ ಹೇಳಿದ್ರಿ? ಎಷ್ಟೋ ದಿವಸದಿಂದ ಬೇರೆ ಬೇರೆ ಸಮಯದಲ್ಲಿ ನಾವು ಶಾಸ್ತ್ರಾರ್ಥ ಕೇಳ್ತಾ ಇದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಪ್ರಶ್ನೆ ಹಾಕ್ತಾ ಒಂದು ಪ್ರಶ್ನೆ ಹಾಕಿದ್ರಿ ನೀವು, ಈ ಉಪಾಯ ಶ್ರವಣಾದಿಗಳು ಮಾಡುವುದು ಬೇಕೇ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಮಾಡ್ತಕ್ಕಂಥ ಏನು ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಏನು ಹಾಕೊಂಡಿರಲ್ಲ, ನೀವೆಲ್ಲ ನಿಮ್ಮ ಅನುಭವಕ್ಕದ ಅದು ನೀವು ಮಾಡ್ತಾನೆ ಬಂದಿದ್ರ. ಎಷ್ಟು ವರ್ಷ ಆಯ್ತು? ಎಷ್ಟೋ ವರ್ಷ ಆಯ್ತು, 50, 60, 70 ವರ್ಷ ಆಯ್ತು, ಬರೀ ದಿನ ಮಾಡ್ತಾ ಬಂದಿದ್ರ. ಹಾಗಾದ್ರೆ ಈ ಶಾಸ್ತ್ರಾದಿಗಳನ್ನು ಕೇಳೋದಾಗ್ಲಿ, ಅದರಲ್ಲಿ ಹೇಳಿದ ಅನೇಕ ಸಾಧನೆಗಳನ್ನು ಮಾಡುವುದಾಗ್ಲಿ ಯಾತ್ರ ಸಲುವಾಗಿ ಅಂತ ಅಂದ್ರೆ ಈ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇದನ್ನು ನಾವು ಎಷ್ಟು ಕಾಲ, ಎಷ್ಟು ಜನ್ಮ ತೆಗೆದುಕೊಂಡು ಏನೇನು ಮಾಡಿದ್ರು ಅದು ಶಾಶ್ವತ ಇಷ್ಟ ಪ್ರಾಪ್ತಿ ಅಥವಾ ಅನಿಷ್ಟ ನಿವೃತ್ತಿಯಾಗಿ ಇಟ್ಕೊಂಡ್ರೆ ಇದೇನು ಆಗುತ್ತೇನು? ಆಗೋದೇ ಇಲ್ಲ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಇದು ರಾಮಬಾಣ ಉಪಾಯ. ಯಾವುದು ಹೇಳ್ತಾರೆ ಅವರು, ಇದರಿಂದ ನನಗೆ ಇಷ್ಟ ಪ್ರಾಪ್ತಿ ಹಾಗೂ ಅನಿಷ್ಟ ನಿವೃತ್ತಿ ಶಾಶ್ವತವಾಗಿ ಆಗೇ ಬಿಡ್ತದೆ. ಮುಂದೆ ಪಡಿಬೇಕಾದದ್ದು ಅಥವಾ ನಿವಾರಿಸಿಕೊಳ್ಬೇಕಾಗಿತ್ತು ಉಳಿಯುವುದೇ ಇಲ್ಲ. ಆದ್ದರಿಂದ ಈ ಶಾಸ್ತ್ರಕ್ಕೆ ಬಹಳ ಮಹತ್ವ. ಏನು ಮಹತ್ವ? ಇದು ಕೆಲವರು ವಿಚಾರ ಮಾಡ್ತಾರೆ, ಏನು ವಿಚಾರ ಬೇರೆ ಬೇರೆ ತರ ಮಾಡ್ತಾರೆ. ಏನು ಬೇರೆ ಬೇರೆ ವಿಚಾರ ಮಾಡ್ತಾರೆ ಅಂತಂದ್ರೆ ಅವರಂತಾರೆ, ನೋಡಿ ಇಷ್ಟು ಪ್ರಾಪ್ತಿ ಆಗುವುದು ಆಗುದಿಲ್ಲ ಅಂತ ಮುಂತಾಗಿ ಹೇಳ್ತಿರಲ್ಲ ನೀವು. ಇಲ್ಲಿ ತರ ಹೇಳ್ರಿ, ನಾವು ಇಷ್ಟ ಪ್ರಾಪ್ತಿ ಆಗುವುದಿಲ್ಲ, ಅನಿಷ್ಟ ನಿವಾರಣೆ ಆಗುದಿಲ್ಲ ಹೇಳ್ತಿರಲ್ಲ. ಪ್ರಯತ್ನವನ್ನು ಅವಲಂಬಿಸಿದ್ರೆ ಅದು ಒಂದು ವೇಳೆ ಸಾಕಷ್ಟು ಪ್ರಯತ್ನ ಮಾಡಿದ್ದೇ ಆದ್ರೆ ಇಷ್ಟ ಪ್ರಾಪ್ತಿ ಶಾಶ್ವತವಾಗಿ ಯಾಕೆ ಉಳಿಬಾರದು? ಅಂದ್ರೆ ನನಗೆ ಇಷ್ಟವಾದಂತಹ ವಿಷಯವನ್ನು ಬಹಳಷ್ಟು ಸಂಪಾದನೆ ಮಾಡಿ ಬಹಳಷ್ಟು ಕಾಲ ಅದನ್ನ ಅನುಭವಿಸಿದ್ರೆ ನಿತ್ಯವಾದ ಇಷ್ಟ ಪ್ರಾಪ್ತಿ ಆಗುವುದರಿಂದ ಅನಿಷ್ಟವು ಯಾಕೆ ಬಂದಿತ್ತು ಅಂತ ಬರುವುದಿಲ್ಲ. ಆದ್ರಿಂದ ವಿಶೇಷ ಪ್ರಕಾರ ಪ್ರಯತ್ನವನ್ನ ನಾವು ಯಾಕೂ ಮಾಡಿಲ್ಲ. ಇನ್ನು ಮೇಲಾದ್ರೂ ನಾವು ಮಾಡ್ಬೇಕಷ್ಟೇ. ಆದ್ರಿಂದ ದುಡಿರಿ, ಒಂದ್ಸಲ ದುಡ್ತಾ ಇರ್ರಿ, ದುಡಿರಿ. ಯಾತಕ್ಕಾಗಿ? ವಿಷಯ ಪ್ರಾಪ್ತಿಗಾಗಿ. ಇಷ್ಟಲ್ಲ, ಅದಕ್ಕಾಗಿ ದುಡಿಬೇಕು. ಅನಿಷ್ಟ ನಿವಾರಣೆ, ಇಷ್ಟ ಪ್ರಾಪ್ತಿ ಇದೆ, ದುಡಿಬೇಕಂತ. ನಾವೇನು ಲೌಕಿಕ ಅನಿಷ್ಟ ಇಷ್ಟ ಅಂತ ಇಟ್ಕೊಂಡಲ್ಲ, ಅದ್ರ ಸಲ ದುಡಿರಿ. ಯಾತಕ್ಕಾಗಿ? ವಿಷಯ ಪ್ರಾಪ್ತಿಗಾಗಿ. ಅದು ಯಾಕೆ? ಸುಖದ ಸಲುವಾಗಿ. ಬಹಳಷ್ಟು ವಿಷಯಗಳನ್ನ ಯಾವಾತನ ಸಂಪಾದನೆ ಮಾಡಿ ಬಹಳಷ್ಟು ಭೋಗಿಸ್ತಾನೋ ಅವನು ಬಹಳಷ್ಟು ಸುಖ ಪಡ್ತಾನಂತ. ಹಿಂಗ ಕೆಲವೊಬ್ರು ನೋಡ್ರಿ ಎಷ್ಟು ಸುಂದರವಾಗಿ ಅದ್ಭುತ ಹೇಳ್ತಾರೆ ಅವರು. ಕೇಳಿದವ್ರಿಗೆ ಕೇಳಬೇಕು, ಹೌದು ಕರೆ ಅಂತ ಅಂದ್ರೆ ಅನುಮಾನವಿಲ್ಲ. ನಮ್ಮ ದೇಶದಲ್ಲಿ ಬಹಳ ಜನ ಸೋಮಾರಿಗಳಾಗಿದ್ದಾರೆ. ಹಿಂಗಾಗಿ ಇಡೀ ಭಾರತ ಕಂಡ ಬಡತನದೊಳಗೆ ಇದೆ. ಯಾಕಂತಂದ್ರೆ ಅವರು ಜಪಾನ್ರಂತೆ ಅಮೇರಿಕರಂತೆ ಊಟ ಮಾಡೋದಿಲ್ಲ. ಅದರಿಂದ ಈ ಬಡತನ ಸ್ಥಿತಿ ಹೋಗುತ್ತಿಲ್ಲ ಅಂತ ಇವರಿಗೆ. ಅದರಿಂದ ಪ್ರಯತ್ನ ಮಾಡುವಂತ ಯಾವುದರಿಂದ ಸುಖ ಸಿಗ್ತದೆ ಎಂಬುದನ್ನ ಒಂದು ಲಿಸ್ಟ್ ಅಂದ್ರೆ ಯಾಕೆ ಅಂತ ಎಲ್ಲ ಸಾಮಾನುಗಳ ಸಂಗ್ರಹಿಸ್ಕೋ ಸಾಕು. ಇನ್ನೊಬ್ರು ಅಂತಾರೆ, ಏನಂತಾರೆ, ಇಡೀ ಪ್ರಪಂಚದೊಳಗೆ ವಿಷಯಗಳು ಅಂತ ಎಷ್ಟು ಇದಾವಲ್ಲ, ಏನೋ ವಿಷಯ ಎಷ್ಟು ಇದಾವ ಅವೆಲ್ಲ ನಮ್ಗೆ ಗೊತ್ತಾಗುವುದಾಗ್ಲಿ ಗೊತ್ತಿಲ್ಲದಾಗ್ಲಿ ಯಾವುದಾಗ್ಲಿ ವಿಷಯಗಳು ಅವೆಲ್ಲವನ್ನು ಶತಕೋಟಿ ವರ್ಷಗಳವರೆಗೆ ಅನುಭವಿಸಿದ್ರು ನನಗೆ ಇಷ್ಟ ಪ್ರಾಪ್ತಿ ಆಗುವುದಿಲ್ಲ. ಅನಿಷ್ಟಂತೂ ಹೋಗುವುದಿಲ್ಲ. ಮತ್ತು ಅಷ್ಟು ವಿಷಯಗಳು ಭೋಗಿಸ್ಲಿಕ್ಕೆ ನಿನಗೆ ಆಯುಷ್ಯೂ ಇಲ್ಲ, ಹೌದಲ್ಲ? ಹಾಗಾದ್ರೆ ಈ ಅಲ್ಪಾಯುಷ್ಯ ಇರದ್ದು ಈಗಂತೂ. ಆದ್ರಿಂದ ಈ ಒಂದು ಸಮಸ್ಯೆ ಏನಿದೆಯಲ್ಲ, ಈ ಸಮಸ್ಯೆ ನಮಗೆ ಸುಖ
ಮಾಡಿ ಆದ ನಂತರ ಆಮೇಲೆ ಏನಪ್ಪ ಅಂದ್ರೆ ಕೊನೆ ಮೆಟ್ಲಿ ಯಾವ್ದಪ್ಪ ಅಂದ್ರೆ ಇದನ್ನು ತಿಳಿದ್ರೆ ಮಾತ್ರ ಹೌದು ಅನ್ನಿಸ್ತದೆ, ಸರಿ ಅನ್ನಿಸ್ತದೆ. ತಿಳಿದೇ ಇದ್ರೆ ಇಷ್ಟು ಹೊತ್ತಿನವರೆಗೆ ಹೇಳಿದ್ದಲ್ಲ ಏನು ಅದಕ್ಕೆ ಪೈಕಿ ಅದ್ರ ಬಗ್ಗೆ ಏನಾದ್ರೂ ಅದ್ರ ಆಗೇ ಬಿಡುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಸುಖದ ಬಯಕೆ ಎಂಬುದು ನಮಗೆ ಉಂಟಾಗ್ತದೆ. ನಾವೇನು ಅದರ ಅಪೇಕ್ಷೆಯನ್ನ ಉದ್ದ ಮಾಡುದಿಲ್ಲಲ್ಲ, ಯಾಕಂದ್ರೆ ತಾನಾಗಿ ಅದಕ್ಕೆ ಎದ್ಕೊಳ್ತದದು, ತಾನಾಗ ಉದ್ಭವಿಸ್ತದದು ಸಮಸ್ಯೆಗಳು. ಏನ್ ಬೇಕು ಅಂತಂದ್ರೆ ಸುಖ ಬೇಕು ಅಂತ ಒಟ್ಟಿನಲ್ಲಿ ಹೇಳ್ಬೇಕು, ಇವರಿಗೆ ಸುಖ ಬೇಕು. ಮತ್ತೆ ಆ ಸುಖ ಆಗಲಿಕ್ಕೆ ಇಂಥ ಸಾಧನೆ ಮತ್ತೆ ಅವು ಬೇಕು, ಹೌದು ಇದು ಬೇಕು, ಹೌದು ಇಷ್ಟೇ ನಡೆದಿದೆ. ನನಗೆ ಸುಖ ಅಂತ ಬೇಕಾಗಿದೆ, ಆ ಸುಖಕ್ಕೆ ಏನ್ ಮಾಡ್ಬೇಕು, ಇಷ್ಟ ಪರಿಶ್ರಮ ಪಡಬೇಕು, ಪ್ರಯತ್ನ ಪಡಬೇಕು, ಮತ್ತೆ ಅದು ಮಾಡಬೇಕು, ಇದು ಮಾಡಬೇಕು, ಇಷ್ಟು ಮಾಡಬೇಕು, ಅಷ್ಟು ಮಾಡಬೇಕು. ಇದೆಲ್ಲ ಏನಪ್ಪಾ ಅಂದ್ರೆ ಈ ಪ್ರಪಂಚ ಅಂದ್ರೇನೆ ಇಷ್ಟೇ, ಎಷ್ಟು ಸುಖಕ್ಕಾಗಿ ಬಡದಾಡುದು. ಯಾವ ಸುಖಕ್ಕಾಗಿ? ಜಗತ್ ಸುಖಕ್ಕಾಗಿ. ಆದ್ರೂ ಅದು ಕೊನೆಯವರೆಗೆ ಅದಕ್ಕಾಗಿಯೇ ಬಡದಾಡುದು. ಅದೇ ಸುಖ ಅಂತ ತಿಳ್ಕೊಳ್ಳೋದು, ಇಷ್ಟ ಹೋಗ್ಬಿಡುದು ಒಂದ್ಸಲ. ಅದಕ್ಕೆ ಪ್ರಪಂಚದಲ್ಲಿ ಸುಖವೇ ಸುಖ, ಈ ವಿಷಯಗಳ ಸಾಧನೆಗಳೇ ಸಾಧನ, ಎರಡನೇದೇನು ಇಲ್ಲವೇ ಇಲ್ಲ ಈ ಪ್ರಕಾರ ಹೇಳಿದ್ರೆ. ಹಂಗಾದ್ರೆ ಈ ಸುಖದ ಬಯಕೆಯನ್ನ ನಾವು ಧೈರ್ಯದಿಂದ, ವಿಚಾರದಿಂದ, ವಿವೇಕದಿಂದ ಬಿಟ್ಟಿದ್ದೇ ಆದರೆ, ಯಾವ ಸುಖ ಈಗ ತರೋದಿಲ್ಲ, ಲಿಸ್ಟ್ ಕೊಟ್ಟರೆ ಅವರು, ಇಂಥ ಸುಖ ಬಿಟ್ಟಿದ್ದೇ ಆದ್ರೆ ನಮಗೆ ದುಃಖ ಎಂದೆಂದಿಗೂ ಆಗುವುದಿಲ್ಲ. ಯಾವ ಗ್ರಹಗಳು ಭೂತ ಪಿಶಾಚಿಗಳು ನಿಮಗೆ ದುಃಖವನ್ನು ಕೊಡಲಾರು. ಆದ್ರೆ ಮಾಡೋದೇನು? ಅನಿವಾರ್ಯ. ಎಲ್ಲಾ ಆಸೆ ನಾವು ಬಿಟ್ಟರು ಬಿಡಬಹುದು. ದುಡ್ಡಿನ ಆಸೆಯನ್ನು ಬಿಟ್ಟು ಹೋಗ್ಲಿ, ಮತ್ತೊಂದು ಬಿಟ್ಟವು. ಆದರೆ ಇದೇನು ಸುಖ ಅಂತ ಇಲ್ಲ, ನನಗೆ ಸುಖ ಆಗ್ಬೇಕು ಅನ್ನುವಂತೇನು ಆಸೆ ಇಲ್ಲ, ಇದನ್ನು ಮಾತ್ರ ಬಿಡ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಆಗುವುದೇ ಇಲ್ಲ. ಅದ್ರ ಕೀಲಿಕೈ ಹ್ಯಾಂಗತ್ತಪ್ಪ ಅಂತಂದ್ರೆ ಅದು ನಮಗೆ ದುಃಖ ಆಗುವುದು ಯಾಕ ಅಂತಂದ್ರ ನಾವು ಈ ಹೊರಗಿನ ವಿಷಯಗಳ ಸಂಬಂಧವಾದಂತ ಸುಖವನ್ನು ಬಯಸ್ತಾ ಇದ್ದೇವಲ್ಲ, ಅದಕ್ಕೆ ಏನಾಗ್ತಾ ಇದೆ? ದುಃಖ ಆಗ್ತಾ ಇದೆ. ಮತ್ತ ಇದೇ ನಮ್ಮ ದುಃಖಕ್ಕೆ ಕಾರಣ, ಮತ್ತೊಂದಿಲ್ಲ. ಹೌದು, ಶಾಸ್ತ್ರ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಭಾಗವತಕಾರರು? ಈ ಮಾತ್ರ ಹೇಳ್ತಾರೆ, ಆಶಾ ಹಿ ಪರಮಂ ದುಃಖಂ, ನಿರಾಶಾ ಪರಮಂ ಸುಖಂ ಅಂತಂದ್ರು. ನಮಗೆ ದುಃಖ ಯಾಕತ್ತೆ? ದುಃಖ ಯಾಕಂದ್ರೆ ನೀವು ಸುಖ ಆಗ್ಬೇಕಂದ್ರೆ ಅದಕ್ಕೆ ಆಶೆಯಿಂದ ದುಃಖ ಆಗ್ತತಿ. ಆಶೆ ಅಂತ ದುಃಖವಿಲ್ಲ, ನಿರಾಶೆ ಅಂತ ಸುಖ ಇಲ್ಲ. ಮತ್ತ ಕತ್ತಲದ ಬೆಳಕು ಬರಂಗಿಲ್ಲ. ಅದಕ್ಕೊಂದು ಪ್ರಸಂಗ ಹೇಳ್ತಾರೆ, ಏನಂದ್ರೆ ಕತ್ತಲೆ ಅಂತಂದ್ರ ಈಗ ದೇವರ ಹತ್ರ ಒಂದು ದೂರು ಕೊಡಕ್ ಹೋದ್ರ, ಕಂಪ್ಲೇಂಟ್ ಕೊಡಕ್ ಹೋದ್ರು. ಏನ್ ಕೊಡಕ್ ಹೋದ್ರು? ಸೂರ್ಯನನ್ನ ನನಗ ಬಹಳ ಕಾಣಕತ್ತಾನು, ನನಗೆ ಇರ್ಲಿಕ್ಕ ಬಿಡವಲ್ಲ, ಸುಮ್ಮನೆ ಓಡಾಡ್ತಾನ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡ್ತೀವಿ. ಯಾವುದು? ಕತ್ತಲೆ. ದೇವ್ರ ಹತ್ರ ಹೋಗಿ ಒಟ್ಟ ಏನ್ ಮಾಡ್ರ, ನನಗ ಅವಕಾಶ ಕೊಡುವಲ್ಲ ಸೂರ್ಯ, ನನಗೆ ಭಯಂಕರ ಕಾಡ್ತಾ ಇದ್ದಾನ ಅಂತೇಳಿ ದೇವರಿಗೆ ಕಂಪ್ಲೇಂಟ್ ಕೊಡ್ತು. ಯಾವ್ದು ಕೊಡ್ತು? ಕತ್ತಲೆ. ಆ ಸೂರ್ಯನ ಕರೆಸಿ ವಿಚಾರಿಸು ಅಂತ ಹೇಳಿ ಸೂರ್ಯನ ಬರಮಾಡಿಕೊಂಡಂತಾರೆ ದೇವರು. ಬರಮಾನು ಕೇಳ್ದ. ಅವಾಗ ಸೂರ್ಯ ಹೇಳ್ದ, ನಾನು ಕಾಡ್ತಾ ಇದ್ದೇನ, ಹೆಂಗ್ರಿ ಕಾಡ್ತದ? ನಾನು ಖಂಡಿತ ನನಗೆ ಅದ್ರ ಬಗ್ಗೆ ಏನ್ ಗೊತ್ತಿರ್ತಾ ಇಲ್ಲ ಅಂತ ಹೇಳ್ದ. ಅವನು ನನ್ನಿಂದ ತೊಂದರೆ ಆಗಿದ್ರೆ ಅಂತ ನನ್ನ ಕ್ಷಮ ಕೇಳ್ತಾನೆ. ಹಂಗಿದ್ರೆ ನಾನಂತೂ ಕಾಡೇ ಇಲ್ಲ ಅಂತ ಹೇಳ್ತಾನ ಅವನು. ಯಾರು? ಸೂರ್ಯ. ಕತ್ತಲೆಯಿಂದ ಕರೆಸ್ಬೇಕಾರೆ ನೀವು ಕರೆಸ್ಬೇಕಾದ್ರೆ ಕೇಳ್ರಿ ಅಂತ ಯಾರ? ಸೂರ್ಯ ದೇವರಿಗೆ. ಆದ್ರೆ ಕತ್ತಲೆ ಬರ್ತದೇನಲ್ಲಿ ಇಲ್ಲ. ಸೂರ್ಯ ಏನಂದ, ಕತ್ತಲೆ ಬೇಕಾಗಿ ಕರೆಸ್ರಿ, ನನ್ನ ಮುಂದೆ ಹೇಳ ಅವ್ನು ಸ್ಟೇಟ್ಮೆಂಟ್ ಕೊಡ್ಲಿ, ನೀವ್ ಹೇಳ್ತಾರ ನೋಡೋಣ ಅಂತೇಳಿ. ಆ ಸೂರ್ಯದ ಕತ್ತಲೆಯಿಂದ ಬರುತ್ತಂದ್ರದು ಯಾವಾಗ ಸೂರ್ಯ ಬಂದ್ರು ಕತ್ತಲೆ ಹೊಗೆ ಬಿಡ್ತದೋ. ಯಾವ್ದು ಹೆಚ್ಚು? ಬೆಳಕು. ಸೂರ್ಯ ಹಂಗೆ ಹಾಕ್ತು. ಆ ಕತ್ತಲೆ ಬೆಳಕಿನ ಗರ್ಭದಲ್ಲಿ ಅಡಗಿದಲ್ಲ, ಅದಕ್ಕೆ ಆ ಕತ್ತಲೆ ಅಂತಕ್ಕಂಥ ಬೆಳಕಿನ ಗರ್ಭದಲ್ಲಿ ಅಡಗಿ ಹೋಗ್ಬಿಟ್ಟಿದೆ. ಎಲ್ಲರಿಗೂ ಬೆಳಕ. ಹಂಗ ಈ ಒಂದು ಭಕ್ತನ ಅವಸ್ಥೆ ಅಂತಂದ್ರೆ ಎಲ್ಲ ಬಗೆಯ ಅಜ್ಞಾನ, ದ್ವಂದ್ವ ಇರಬಹುದು, ಮಾಯಾ, ಮೋಹ, ಇವೆಲ್ಲ ಏನದಾವಲ್ಲ ಇವು. ಇಲ್ಲವ್ರು ಲಿಸ್ಟ್ ಕೊಟ್ರಲ್ಲ ಅವರು,
ಮನ, ಆ ಎನ್ನ ಒಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ಎನಗೆ ಗೋವುಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತಂದು ಅರ್ಥ. ಏನ್ ಹೇಳ್ತಾಳೆ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ನೋಡಿ ಟೈಮ್ಸ್ ಹೇಳ್ತಾಳೆ ಅಕ್ಕದಲ್ಲಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಆ ರವಿ ಉದಯ ಆಗದೆ ಇದ್ರೆ ಇಡೀ ಯಾವ ಒಂದು ವಸ್ತು ಅನ್ನೋದಲ್ಲ, ಇಲ್ಲಿ ಯಾವಕ್ಕೂ ಚೈತನ್ಯ ಅನ್ನೋದಲ್ಲ. ಎಲ್ಲಾ ಜೀವಿಗಳಲ್ಲಿಯೂ ಆ ಚೈತನ್ಯ ಬರ್ಬೇಕಂದ್ರೆ ಆ ಸೂರ್ಯನೇ ಕಾರಣ. ಅದಕ್ಕೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಮತ್ತೆ ಎನ್ನ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಮತ್ತ ಆ ಮನಸ್ಸ ನಿನ್ನಲ್ಲಿ ಏನಾಗ್ತಂದ್ರ ಇದೆಲ್ಲ ಕೂಡಿತಂದ್ರ ನನಗಿನ್ಯಾವ ಭಯ ದುಃಖ ಏನು ಇಲ್ಲ ಅಂತ. ಹಂಗ ಆಶಾಯಿ ಪರಮಂ ದುಃಖಂ, ನಿರಾಶ ಪರಮಂ ಸುಖಂ. ನಮಗೆ ದುಃಖ ಯಾಕೆ ಬರ್ತದಂತಂದ್ರ ನಮಗ್ ಸುಖ ಆಗ್ಬೇಕೆಂಬಂತ ಆಶೆಯಿಂದ ದುಃಖ ಆಗ್ತದ. ಆಶೆ ಅಂತ ದುಃಖವಿಲ್ಲ, ನಿರಾಶೆ ಅಂತ ಸುಖವಿಲ್ಲ. ಹಾಗಾದ್ರೆ ಈ ನಿರಾಶೆ ಅಂತಂದ್ರೆ ಆಶೆ ಇಲ್ಲದಿರುವುದಾಯ್ತಲ್ಲ. ಇದು ಇದ್ದ ಸಂಗತಿದು. ಆದ್ರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ವಿಶ್ವಾಸ ಹುಟ್ಟಕದೋ ಇಲ್ಲೋ ಯಾರಿಗ್ ಗೊತ್ತು? ಯಾಕಂತಂದ್ರೆ ಇದ್ರ ವಿರುದ್ಧವಾಗಿಯೇ ನಾವು ತಿಳಿದುಕೊಂಡ್ಬಿಟ್ಟಿದ್ದೇವೆ. ನಮ್ಮ ಜೀವನಕ್ಕೆ ಆಶೆಯೇ ಮುಖ್ಯ, ಹೌದಲ್ಲ? ಅದಕ್ಕೆ ನಾವು ಎಷ್ಟೋ ವರ್ಷದ ನಂತರ ಇದನ್ನ ಕೇಳ್ತೀವಿ, ಮಾಡ್ತೀವಿ, ಮತ್ತೆ ಇದನ್ನ ಮಾಡ್ತಿರ್ತೀವಿ. ನಾವು ಶಾಸ್ತ್ರ ಕೇಳ್ತೀವಿ, ಏನೆಲ್ಲ ಮಾಡ್ತೀವಿ, ಆದ್ರೆ ಮತ್ತೆ ಇಲ್ಲೇ ಅದಕ್ಕಾಗಿ ಸುಖಕ್ಕಾಗಿ. ಯಾವ ಸುಖಕ್ಕಾಗಿ? ಇಷ್ಟು ಕೊಟ್ಟಿಲ್ಲ ಈಗ ಇದೇ ಸುಖ. ಅದಕ್ಕ ಏನಪ್ಪಾ ಅಂದ್ರೆ ಇದೇ ಒಂದು ಮುಖ್ಯ ಅಂತ ಅನ್ಕೊಂಡ್ಬಿಟ್ಟೆ ನಾವು. ಇದು ಇರಲೇಬೇಕು ಅಂತಂದ್ರೆ ನಾವು ಮುಂದೆ ಆಗ್ತೇವೆ, ಇಲ್ಲ ಅಂದ್ರೆ ಇಲ್ಲ ಉತ್ತರೋತ್ತರವಾಗಿ ಬೆಳೀತಾ ಹೋಗ್ತಾ ಬಿಡ್ತೇವೆ. ನಾವು ನಿರಾಶರು ಅಂತಂದ್ರೆ ಆಶೆ ಇಲ್ಲದವರು ಆಗಿಬಿಟ್ರೆ ಇದ್ರೇನು ಸತ್ರೇನು. ನಿರಾಶೆ ಅಂದ್ಮೇಲೆ ಮುಗಿದು ಹೋಯ್ತಲ್ಲ. ಹಿಂಗ ನಾವು ತಪ್ಪು ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ. ಆದ್ರಿಂದ ಈ ಸುಖದ ಆಶೆಯನ್ನು ನಾವು ಬಿಡ್ಲಿಕ್ಕೆ ತಯಾರಾದ್ರೆ ಮಾತ್ರ ಏನಪ್ಪಾ ಅಂತಂದ್ರೆ ಅಲ್ಲಿ ನಿಜವಾದ ನಾವು ಇಷ್ಟ ಅನಿಷ್ಟ ಅಂತ ಹೇಳ್ತೀವಿ ನಾವು, ಅಂತ ಒಂದು ನಿಜವಾದ ಇಷ್ಟ ಪ್ರಾಪ್ತಿ ಆಗೇ ಇರ್ತದೆ. ಅನಿಷ್ಟ ಅನ್ನುವಂತ ಶಬ್ದ ಅಲ್ಲಿ ಉಳಿಯೋದಿಲ್ಲ. ಸೂರ್ಯ ಬಂದಂತ ಕತ್ತಲಿ ಕೆಲಸದಲ್ಲಿ ಹೋಗಿ ಬಿಡ್ತಾನೆ ಅವನು. ಹಂಗ ಸೂರ್ಯೋದಯವಾದ ಮೇಲೆ ಕತ್ತಲು ಎಷ್ಟು ಹುಡುಕಿದ್ರು ಏನ್ ಸಿಗುತ್ತದು? ಕಂಪ್ಲೀಟ್ ಕೊಟ್ಟು ಬಂತಿರೋದು ಬರ್ಲಿಲ್ಲ. ಯಾಕ ಇಲ್ಲ? ಅದಷ್ಟು ಹೋಗ್ಬಿಡ್ತದ, ಏನು ಮಾಡಿದ್ರು ಸಿಗುದಿಲ್ಲ. ಹಂಗ ಅದ್ರ ಭೇಟಿ ಆಗೋ ಹಾಗೆ ಇಲ್ಲ. ಹಾಗೆ ನಾವು ಏನಪ್ಪಾ ಈ ಸುಖದ ಆಶೆಯನ್ನು ಬಿಟ್ಟಾಗಲೇ ನಾವು ನಿಜವಾದ ಸುಖಿಗಳಾಗುತ್ತೆ ಹೊರತು ಈ ವಿಷಯದ ಆಶೆಯನ್ನು ಎಲ್ಲಿವರೆಗೆ ಸೂಕ್ಷ್ಮವಾಗಿ ಆದ್ರೂ ಅಥವಾ ನಮ್ಮ ಹೃದಯದೊಳಗೆ ಇಟ್ಟುಕೊಂಡಿರುತ್ತವೆಯೋ ಅದು ನಮಗೆ ದುಃಖವನ್ನೇ ಕೊಟ್ಟೇ ಇರ್ತದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕಾಗಿ ಏನಪ್ಪಾ ಅಂತಂದ್ರ ನಿಜ ಸುಖ ಯಾವುದು, ನಕಲಿ ತೋರಿಕೆ ಸುಖ ಯಾವುದು, ಇದ್ರ ವಿಚಾರ ನಾವು ಮಾಡದೇ ಹೋದ್ರಿಂದ ಏನಾಗ್ತಾ ಇದೆ? ಈ ನಕಲಿ ಸುಖಕ್ಕನೇ ಅಸಲಿ ಸುಖ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಇಷ್ಟಲ್ಲ, ಇಷ್ಟೇ ಹೊರತು ಮತ್ತೊಂದೇನು ಇಲ್ಲ. ನಾಣ್ಯಗಳಾಗ್ಲಿ, ಕೊಟ್ಟೆ ನಾಣ್ಯ ಆಗ್ಲಿ, ತಾಜಾ ನಾಣ್ಯ ಅಂತ ಇರ್ತಾವಲ್ಲ ಸಾಕಷ್ಟು. ಕೊಟ್ಟ ನಾಣ್ಯ ಈ ಲೆಕ್ಕಸಾಲೆಯಲ್ಲಿ ಸರ್ಕಾರದ ಏನು ತಯಾರು ಮಾಡ್ತಾರೋ ಅದನ್ನ ತಾಜಾ ನಾಣ್ಯಗಳನ್ನ ಹಾಗೆ ಉಪಯೋಗಂತ ಹಾಗೆ ಇರ್ತಾವಲ್ಲವು. ಹಂಗ ಈ ಸೂಕ್ಷ್ಮ ದೃಷ್ಟಿಯಿಂದ ನೋಡುವವರಿಗೆ ವಹಿವಾಟಿದ್ದವರಿಗೆ ಇದು ಪಟ್ಟಿ ಇದು ಗುರ್ತಾಗ್ತದೆ. ಇನ್ನೊಂದ್ರೆ ಏನ್ ಗುರ್ತಾಗ್ತದೆ? ಇಲ್ಲ. ಹಂಗ ಒಟ್ಟು ನೋಟುಗಳು ಅಷ್ಟೇ. ಅದರಂತೆ ಜನರು ಈ ಸುಖವಿದ್ದಲ್ಲಿ ಏನಂತಲ್ಲ ಈ ಸುಖದ ಭಾವನೆ ಮಾಡಿರ್ತಾರ ಅವರು. ಅಂದ್ರೆ ಆ ಸುಖ ಅಲ್ಲದು, ಸುಖದಂತ ತೋರ್ತದೆ ಅಷ್ಟೇ, ಭ್ರಮೆ ಭಾಸವಾಗ್ತದೆ. ಅದಕ್ಕೆ ಏನಪ್ಪಾ ಅಂದ್ರ ಅದು ಹಗ್ಗದಲ್ಲಿ ಹಾವನ್ನು ಕಂಡಂತೆ. ಹಾಗಲ್ಲ, ಆದ್ರ ಅಂಜಿ ಹಚ್ಚಿದ್ದು ನಾವು
ಅಲ್ಲಲ್ಲಿ ಆದ್ರೂ ಅದ ಕಲ್ಪನೆ ಹೆಂಗಾಯ್ತು. ಹಂಗ ಈ ಸುಖವಲ್ಲದರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಸುಖದ ಕಲ್ಪನೆ ಮಾಡ್ತಾ ಇದ್ದೀವಿ ವಿನಃ ಮತ್ತೇನು ಅಲ್ಲ. ಅದು ಇರುವುದು ಒಂದು ಕಡೆಗೆ, ನಾವು ಹುಡುಕೋದು ಇನ್ನೊಂದು ಕಡೆಗೆ. ಕಳ್ಕೊಂಡದ್ದು ಒಂದು ಕಡೆಗೆ, ದೀಪ ಹಚ್ಚಿ ಹುಡುಕೋದು ಇನ್ನೊಂದು ಕಡೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರ ಬಗ್ಗೆ ಇನ್ನಷ್ಟು ಬೆಳಕನ್ನ ತಮ್ಮ ಅನುಭವ ಬೆಳಕನ್ನು ಸಲ್ತಾರೆ ಅಷ್ಟೇ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ಯಾರೇನು ಹೇಳ್ಬೇಕ? ಯಾರೇನು ಹೇಳಿದ್ರೆ ಹೇಳ್ರಿ. ಹೀಗೆ ಸಂಜೆ ಪಾಠದಲ್ಲಿ ಏನಾರ ಬುತ್ತಿ ತಂದಿದ್ರೆ ಬಿತ್ತರಿ. ನಿನ್ನೆ ದಿವಸ ಹೇಳ್ರು ನಮಗ್ ಕೊಟ್ರಿ ಅಂದ್ರೆ ಎಮ್ಮಿಗೆ ಕೆರೆ ಕರ್ಕೊಂಡು ಹೋದಂಗೆ ಆಗ್ಬಿಡ್ಬೇಕಲ್ಲ, ಓಟು ತಾನೇ ತಗೊಂಡು ನೀವೇ ಬರೆದ್ರೆ ಏನು?
ಅನುಭವದ ಅಡಿಗೆಯನ್ನು ಮಾಡಿ ನಮಗೆಲ್ಲ ಉಣಿಸುತ್ತಾರೆ. ಅಂಥ ಅನುಭವದ ಅಡಿಗೆಯ ಅಮೃತವನ್ನ ಉಣ್ಣುವ ಮೊದಲು ತಮ್ಮ ಗುರುವಿನ ನೆನೆದು ಗುರುಕಾರುಣ್ಯವನ್ನ ಪಡೆದುಕೊಳ್ತಾರೆ. ಅಂಥ ಒಂದು ಗುರು ಸ್ಮರಣೆ ಏನು ಅಂತಂದ್ರೆ, ಗುರುವೆ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವಾಗ ಅಂತ ಏಕೆಂದ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವಗೆ ನಡೆದು ಎಲ್ಲರೂ ಬೇಡ ಪರಮಾತ್ಮನ. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವಗೆ ನರನು ಎಲ್ಲರೂ ಬೇಡ ಪರಮಾತ್ಮನ. ಅರಿಯದ ಮನುಜರು ಅವರೇನು ಬಲ್ಲರು, ಅರಿಯದ ಮನುಜರು ಅವರೇನು ಬಲ್ಲರು, ಪರಕೆ ಪರತರವಾದ ಪರವತ್ತು ಅವನು, ಪರಕೆ ಪರತರವಾದ ಪರವತ್ತು ಅವನು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವನು, ಮೀರದೆ ನಡೆಯುವವನು ನರನು ಎನ್ನಲು ಬೇಡ ಪರಮಾತ್ಮನವನು. ಎಪ್ಪು ಹಾಲಿಗೆ ಕೊಡಲು, ಎಪ್ಪು ಹಾಲಿಗೆ ಕೂಡಲು ತುಪ್ಪ ಅದರೊಳಗಾಗಿ, ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು, ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು. ನಿಷ್ಪತ್ತಿ ನಿಜ ರೂಪನಾದಂಥ ಪುರುಷನು, ನಿಷ್ಪತ್ತಿ ನಿಜ ರೂಪನಾದಂಥ ಪುರುಷನು ಅತಿ ಸಂಸಾರಕ್ಕೆ ಒಳಗಾಗನವನು, ಅತಿ ಸಂಸಾರಕ್ಕೆ ಒಳಗಾಗನವನು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವಗೆ ನರನು ಎನ್ನಲು ಬೇಡ ಪರಮಾತ್ಮನವನು. ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು, ನದಿಯೂತ ಹುಟ್ಟಿ ಅದು ಸಮುದ್ರವ ಕೂಡಲು, ಮರಳಿತ ಕೂಗುವುದೇ ಹುಟ್ಟಿನೆಡೆಗೆ, ಮರಳಿತ ಕೂಗುವುದೇ ಹುಟ್ಟಿನೆಡೆಗೆ. ಸದಮಲ ಸುಜ್ಞಾನಿ, ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು, ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು, ಅದರೊಳು ಕೂಡಿದರು ಬೆರೆಯನವನು, ಅದರೊಳು ಕೂಡಿದರು ಬೆರೆಯನವನು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವಗೆ ನರನು ಎನ್ನಲು ಬೇಡ ಪರಮಾತ್ಮನವನು.
ಕಲಿತಿರುವಾತಗೆ ಗರುಡನ ಮಂತ್ರವನ್ನು ಕಲಿತಿರುವಾತಗೆ ಉರಗ ಕಚ್ಚಿದರೇನು ವಿಷವೇರುವರೆ ಉರಗ ಕಚ್ಚಿದರೇನು ವಿಷವೇರುವರೆ ಪರಿ ಪರಿ ವಿಷಯದೊಳ್ ಮುಳುಗಾಡಿದಾತಗೆ ಪರಿ ಪರಿ ವಿಷಯದೊಳ್ ಮುಳುಗಾಡಿದಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನು ಧರ್ಮ ಕರ್ಮಗಳಿಂದ ಆಗುವುದೇನು ಗುರುವೇ ಬಗೆ ನರನು ಎನ್ನಲು ಬೇಡ ಪರಮಾತ್ಮನವನು ಜಾತಿಯೊಳು ಹುಟ್ಟಿ ಅಜಾತನು ಆದ ಬಗೆ ಜಾತಿಯೊಳು ಹುಟ್ಟಿ ಅಜಾತನು ಆದ ಬಗೆ ಜಾತಿ ಧರ್ಮಗಳಿಂದ ಆತನಿಗೆ ಜಾತಿ ಧರ್ಮಗಳಿಂದ ಆತನಿಗೆ ಜ್ಯೋತಿ ಪ್ರಕಾಶ ನಮ್ಮ ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ದೇಶನು ಜ್ಯೋತಿ ಪ್ರಕಾಶ ನಮ್ಮ ಕೂಡಲು ದೇಶನು ಖ್ಯಾತ ಪ್ರಖ್ಯಾತ ಅವಧೂತನವನು ಖ್ಯಾತ ಪ್ರಖ್ಯಾತ ಅವಧೂತನವನು. ಇಲ್ಲಿ ಪ್ರಥಮದಲ್ಲಿ ಗುರುಸ್ಮರಣೆ ಮಾಡುತ್ತಾ ಏನ್ ಹೇಳ್ತಾರಂದ್ರೆ, ಹೇ ಗುರುದೇವ, ಈ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಬ್ಬ ಮುಮುಕ್ಷು ಮೊದಲಿಗೆ ಗುರುಸ್ಮರಣೆಯನ್ನು ಮಾಡ್ತಾನ, ಮಾಡಿ ಮುಂದಿನ ತನ್ನ ಕಾರ್ಯ ಪ್ರಾರಂಭ ಮಾಡ್ತಾನ. ಅದಕ್ಕೆ ಹೇಳ್ತಾನ, ಗುರುವೇ ನಿಮ್ಮ ಆಜ್ಞೆ, ನಿಮ್ಮ ಆದೇಶ, ನೀ ಏನ್ ಹೇಳ್ತಿದ್ದೆ ಅದನ್ನ ಶಿಷ್ಯನಾದವನು ಶಿರಸಾವಹಿಸಿ ಮಾಡ್ತಾನ, ಪಾಲಿಸ್ತಾನ. ಅದಕ್ಕ ಯಾರು ನಿಮ್ಮ ಆಜ್ಞೆಯನ್ನು ನಿಮ್ಮ ಮಾತನ್ನು ಮೀರದೇನೆ ಪಾಲಿಸಿಕೊಂಡು ನಡೀತಾನ ಆತ ನರ ಅಲ್ಲ, ಮನುಷ್ಯ ಅಲ್ಲ, ಅವ ಪರಮಾತ್ಮ ಸ್ವರೂಪ ಅದಾನ ಅಂತ ಅವನೇ ಪರಮಾತ್ಮ ಅಂತ. ಆದ್ರೆ ಯಾರು ಗುರುಸ್ಮರಣೆಯನ್ನು ಮಾಡದೆ ಅವರ ವಚನ ಪಾಲಿಸದೇನೆ ಇರ್ತಾರ ಅಂತವರಿಗೆ ಏನಂತಾರಂದ್ರ ಅರಿಯದ ಮನುಷ್ಯ, ಅಜ್ಞಾನಿ, ಅವನಿಗೆ ತಾನು ಏನು ಅನ್ನೋದು ಗೊತ್ತಿಲ್ಲ, ಇನ್ನೊಂದು ವಸ್ತುವಿನ ಬಗ್ಗೆಯೂ ಗೊತ್ತಿಲ್ಲ ಅಂತವರಿಗೆ ಏನನ್ನ ತಿಳ್ಕೊಳ್ಳಕ್ ಸಾಧ್ಯ ಅಲ್ಲ. ಅವರಿಗೆ ಈ ಪರ ಅಂದ್ರ ಯಾರು ಲೋಕಗಳಿಗೂ ನಿಯಾಮಕನ ಆಗಿದ್ದಾನೆ, ಪರವಸ್ತು ಅಂದ್ರೆ ಪರಬ್ರಹ್ಮನನ್ನು ಅವರೇನು ಅರಿಯಲಿಕ್ಕೆ ಸಾಧ್ಯದ, ತಿಳಿಯಲಿಕ್ಕೆ ಸಾಧ್ಯದ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಕತ್ತೆ ಏನು ಬಲ್ಲ ಕಸ್ತೂರಿಯ ವಾಸನೆ ಅಂದರು. ಒಂದು ಸಲ ನಾವು ಹಾಲಿಗೆ ಸತ್ತು ಹಾಕಿದೆವು ಅಂತಂದ್ರೆ ಅದು ಮುಂದಿನ ಕ್ರಿಯೆಯಿಂದ ತುಪ್ಪ ಆಗಿ ಬಿಡ್ತದೆ. ಅದಕ್ಕ ಅದೇ ತುಪ್ಪ ಮತ್ತು ಮರಳಿ ಹಾಲಿಗೆ ಹಾಕಿದ್ರೆ ಹೇಗೆ ಹಾಲಿನಲ್ಲಿ ಕೂಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನಿಜವಾದಂತಹ ಶಿಷ್ಯ ಸಾಧಕ ಏನ್ ಮಾಡ್ತಾನಂದ್ರ, ನೀನು ಅಂದ್ರ ಗುರುವಾದವನು ಉಪದೇಶ ಮಾಡಿರ್ತಾನ, ಸಾಧಕನಾದ ನಿನ್ನ ನಡೆ ಚಿಂತನೆಗಳೆಲ್ಲ ಪರವಸ್ತುವಿನ ಸ್ವರೂಪವಾಗಿರಬೇಕು ಅಂತೇಳಿ ಗುರು ಹೇಳಿದ. ವಾಕ್ಯ ಪಾಲಿಸಿ ಶ್ರವಣಮನನಾಗಿ 8 ಸಾಧನೆ ಮಾಡಿ ಪರಶುಮಣಿ ತಾಕಿದ ಚಿನ್ನ ಆಗಿರ್ತಾನ. ಅಂದ್ರ ಹಾಲು ಹೋಗಿ ಸಾಧನೆ ಮೂಲಕ ತುಪ್ಪ ಆಗಿರ್ತಾನ. ಅಂದ್ರ ಬ್ರಹ್ಮದಾನ ಮಾಡಿಕೊಂಡು ಉಪರತಿ ಆಗಿರ್ತಾನ, ಜೀವನ್ಮುಕ್ತನಾಗಿರ್ತಾನ. ಅಂಥವನು ಮತ್ತೆ ಹಾಲಿನೊಳಗೆ ಓಡುವುದಿಲ್ಲ, ಅಂದ್ರ ಲೌಕಿಕನಾಗುವುದಿಲ್ಲ, ನರನಾಗುವುದಿಲ್ಲ. ಜೀವನ್ಮುಕ್ತನಾದ ಮೇಲೆ ನಿಷ್ಪತ್ತಿ ನಿರೂಪನಾಗಿ ಇರ್ತಾನ. ಅಂದ್ರ ಕಾಯಿ ಮಾಗಿ ಹಣ್ಣಾಗಿ ಇನ್ನೇನು ಆ ಮರದಿಂದ ಈಗೋ ಆಗೋ ತೊಟ್ಟು ಕಳಿಸಿ ಬೀಳ್ತಾರ ಅನ್ನೋ ಸ್ಥಿತಿ ಅಂದ್ರ ಜೀವನ್ಮುಕ್ತ ಸ್ಥಿತಿ. ಜೀವನ್ಮುಕ್ತ ಸ್ಥಿತಿಯಿಂದ ಮುಕ್ತ ಸ್ಥಿತಿಗೆ ಬಂದು ನಿಂತಿರ್ತಾನೆ. ಅಂಥವನು ಮತ್ತೆ ಈ ಜನನ ಜೀವನ ಮಣ್ಣ ಅಂತಕ್ಕಂಥ ಸಂಸಾರಕ್ಕ ಅಂಟಿಕೊಳ್ತಾನೇನು ಹತ್ತಿಕೊಳ್ತಾನೇನು ಇಲ್ಲ ಅನ್ನೋ ಮಾತನ್ನು ಕೇಳಿ ಮುಂದೆ ಮೂರನೇ ನುಡಿಯೊಳಗೆ ಏನ್ ಹೇಳ್ತಾರಂದ್ರೆ, ನದಿ ತಾನು ಹುಟ್ಟಿದ ಸ್ಥಳದಿಂದ ಹರಿದು ಸಮುದ್ರ ಸೇರಿತು ಅಂತಂದ್ರ
ಅದು ಮತ್ತೆ ಮರಳಿ ನದಿ ಆಗೋದಿಲ್ಲ. ಹಾಗೆ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯನ್ನು ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮಾಡಿಕೊಂಡು ಸುಜ್ಞಾನಿಯಾದಂತಹ ಮನುಷ್ಯ ಒಮ್ಮೆ ಪರಮಾರ್ಥದ ಪಥದಲ್ಲಿ ಇದ್ದವ ಪ್ರಾಪಂಚಿಕನಾಗಿದ್ರೂ ಕೂಡ ಆ ಪ್ರಪಂಚದಲ್ಲಿ ನಿರಾಸಕ್ತ ನಿರ್ಲಿಪ್ತನಾಗಿರ್ತಾನೆ. ಯಾಕಂದ್ರೆ ಅವನ ಅಂಗವೆಲ್ಲ ಏನಾಗ್ಯದ, ಆತ್ಮಸ್ವರೂಪ ಬ್ರಹ್ಮಸ್ವರೂಪನಾಗಿದ್ದರಿಂದ ಮತ್ತೆ ಅವನಿಗೆ ಪ್ರಪಂಚದ ವಾಸನೆ ಸೆಳೆಯುವುದಿಲ್ಲ. ಸಮುದ್ರದಲ್ಲೇ ಹುಟ್ಟಿದಂತ ಮುತ್ತು ಮತ್ತೆ ಸಮುದ್ರದ ನೀರಾಗ್ತದೆ ಆಗೋದಿಲ್ಲ. ಆ ಮುತ್ತು ಲಕ್ಷಾಂತರ ರೂಪಾಯಿ ಬೆಲೆಯನ್ನು ಬಾಳುತ್ತೆ. ಅದರಂತೆ ತತ್ವಜ್ಞಾನಿ ಆದವನು ಮುಚ್ಚಿದ್ದಾನೆ. ಜಗದ ನಿಯಮದಂತೆ ಯೋನಿ ಜನ್ಮ ತಾಳಿದರೂ ಆತ ಯೋನಿಜನಲ್ಲ. ಅಂದ್ರೆ ಹೆಣ್ಣು ಅಲ್ಲ, ಗಂಡು ಅಲ್ಲ, ದೇಹವಂತೂ ಮೊದಲೇ ಅಲ್ಲ. ಅಂದ್ರೆ ಆತ ಅಜಾತನಾದ ಶುದ್ಧ ಆತ್ಮ. ಆ ಶುದ್ಧಾತ್ಮನನ್ನೇ ಮತ್ತೆ ಶುದ್ಧಾತ್ಮನನ್ನೇ ಮುತ್ತಿಗೆ ಓಡಿಸಿದ್ದಾರೆ. ಸಮುದ್ರದ ನೀರು ಅಂದ್ರೆ ಜನನ ಮರಣ ಬಹುಸಾಗರ. ಈ ಬಹುಸಾಗರಕ್ಕೆ ತತ್ವಜ್ಞಾನಿ ಆದವನು ಮತ್ತೆ ಬರುವುದಿಲ್ಲ. ಹುಟ್ಟುವ ನನ್ನಲ್ಲ ಅಂದ್ರ ಮನುಷ್ಯನಲ್ಲ. ಅತ್ಯಂತ ಆನಂದ ಪರಿಪೂರ್ಣನಾಗ್ಯಾನ, ಪರಮಾನಂದ ಪ್ರಾಪ್ತಿ ಹೊಂದಾನ. ಅದೇ ಮುತ್ತು. ಯಾವಾತನು ಗೌಡ ಅಂದ್ರೆ ಹದ್ದು ಅದರ ಮತ್ತೆ ಕಲಿತಿರ್ತಾನೋ ಅವನಿಗೆ ಹಾವು ಕಚ್ಚಿದ ವಿಷಯ ಇರುವುದಿಲ್ಲ. ಯಾಕಂದ್ರ ಅವಿನ ವಿರೋಧಿಯಾದಂತಹ ಗರುಡನ ಮಂತ್ರ ಸಾಧನೆ ಮಾಡಿಕೊಂಡಿರ್ತಾನ, ಆ ಮಂತ್ರ ಪಠಣ ಮಾಡ್ತಿರ್ತಾನ. ಅದಕ್ಕ ಹಾವಿನ ವಿಷಯ ಅವನಿಗೆ ಇರುವುದಿಲ್ಲ. ಇದು ದೃಷ್ಟಾಂತ. ಇನ್ನು ದಾಷ್ಟಾಂತ ಯಾವುದು ಅಂತಂದ್ರೆ ಪಾರಮಾರ್ಥಿಕ ಸಾಧನೆ ಮಾಡಿದಾತ ತಾನು ಆತ್ಮಸ್ವರೂಪನಾಗಬೇಕಾದ್ರೆ ಮೊದಲ ಜನನ ಮರಣ, ಬ್ರಹ್ಮಾಂಡ ಪಿಂಡಾಂಡ, ಬ್ರಹ್ಮ ಆತ್ಮ ಜೀವ ಶಿವ, ಜನನ ಜರ ದುಃಖ ಪ್ರಾರಬ್ಧ ಅವಾಮಿ ಆಗಮ ಕರ್ಮ ಪಾಪ ಪುಣ್ಯ ಎಲ್ಲವನ್ನ ಅರಿತ ಜ್ಞಾನಿಗೆ ಇವೆಲ್ಲ ವಿಷಯಗಳಲ್ಲಿ ಮುಳುಗಿ ಇರುವುದಂದ್ರ ಅನುಭವ ರಕ್ತಗತ ಆಗಿರ್ತದ. ಅಂಥವನಿಗೆ ಧರ್ಮ ಕರ್ಮ ಅಂದ್ರ ಪಾಪ ಪುಣ್ಯಗಳು ಅವನಿಗಿಲ್ಲ ಅಂತ ಮೇಲ ಅದರಿಂದ ಅವನಿಗೆ ಆಡಬೇಕಾದ ಏನೈತಿ. ಜಾತಿಯೊಳಗೆ ಹುಟ್ಟಿ ಅಜಾತನು ಆದವನಿಗೆ ಅಂದ್ರೆ ಮನುಷ್ಯ ಜಾತಿಯೊಳಗೆ ಹುಟ್ಟಿದ್ರೂ ಕೂಡ ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮಸ್ವರೂಪನಾದಂತಹ ಆತ್ಮನೇ ತಾನಾದ ಬಳಿಕ ಆ ಆತ್ಮ ಹುಟ್ಟು ಸಾವು ಇಲ್ಲದವನಾಗಿರುವಾಗ ಹೆಣ್ಣು ಗಂಡು ಎರಡೂ ಅಲ್ಲ, ಆತ್ಮನೇ ತಾನಾಗಿರುವಾಗ ಅವನು ಅಜಾತ. ಅವನಿಗೆ ಯಾವ ಜಾತಿ ಧರ್ಮಗಳು ಸಂಬಂಧ ಇಲ್ಲ. ಈ ರೀತಿ ಜಾತಿ ಇಲ್ಲದ ಜ್ಯೋತಿಯ ಪ್ರಕಾಶ ಬೆಳಗ್ಗೆ ಯಾವುದು ಅಂದ್ರ ನಮ್ಮ ಕೂಡಲೂರೀಶ. ಅವನೇ ಖ್ಯಾತ ಪ್ರಖ್ಯಾತ ಅಂತ ಹೇಳುವುದರ ಮೂಲಕ ಈ ಒಂದು ಗುರುವಿನ ಮಾಜ್ಞೆಯನ್ನು ಮೀರದೆ ನಡೆಯುವವನು ನರನಲ್ಲ ಪರಮಾತ್ಮ ಎನ್ನುವ ತತ್ವಪದ ಚಿಂತನೆಯ ನಂತರ ಮುಂದೆ ಮತ್ತೆ ಪದಕಾರ ಏನ್ ಹೇಳ್ತಾರಂತಂದು ನಾಳೆ ನೋಡೋಣ ಅಂತ ಹೇಳ್ತಾ ಒಂದು ಚಿಂತನೆಗೆ ವಿರಾಮ ನೀಡುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಗಿತ್ರ ವಿಶ್ಲೇಷಣೆ ಈ ಪದ್ಯದ್ದು ಏನಿನ್ನ ಅದ ಮುಗಿತ್ರಿ. ಅಂತೂ ಶಿವರಾಜಪ್ಪ ಅವ್ರದ್ದು ಜಾಗ ತುಂಬಿಸಿದ್ರಿ ಇವತ್ತು. ಚಲೋ ಮಾಡ್ಯಾರ. ಮತ್ತೆ ಯಾರೇನು ಹೇಳ್ಬೇಕು? ಬ್ರಹ್ಮನ ಒಂದು ದಿನ ಅಂತಂದ್ರೆ ಎಷ್ಟು ಕೋಟಿ ವರ್ಷ ಮಾಡಿದೇವ ನಿನ್ನೆ? ಮಾನವರ ಒಂದು ದಿನ, ಬ್ರಹ್ಮದ ಒಂದು ದಿನ ಅಂದ್ರೆ ಎಷ್ಟು ಕೋಟಿ ವರ್ಷ? ಮಾನವ ವರ್ಷ. ಏನ್ ಪೇಪರ್ ಎಲ್ಲಿಟ್ಟು ಬಂದ್ರಿ?
ಗಿಲ್ಲಿ ಇಟ್ಟು ಹುಡುಕಾಡಕ್ಕೆ ಸಿಗ್ತಾರೆ. 864 ಕೋಟಿ ವರ್ಷ. ವೆರಿ ಗುಡ್. 8, 6, 4 ನೆನ್ಪಿಟ್ಕೋಬೇಕು. 8, 6, 4 ಮುಂದೆ 7 ಪೂಜಿ. 864 ಕೋಟಿ ಅಂದ್ರ ಹೆಂಗಂತಂದ್ರ 2000 ಚತುರ್ಯುಗಗಳು. 1000 ಚತುರ್ಯುಗ ಅಂದ್ರೆ ಒಂದು ಕಲ್ಪ. ಒಂದು ಕಲ್ಪ ಅಂದ್ರೆ ಒಂದು ಹಗಲು. ಇನ್ನ ಒಂದು ಕಲ್ಪ ಅಂತಂದ್ರ ಒಂದು ರಾತ್ರಿ. 2 ಕಲ್ಪ ಕೂಡಿದ್ರ ಒಂದು ಅಹೋರಾತ್ರಿ. ಒಂದು ಚತುರ್ಯುಗ ಅಂದ್ರೆ ಎಷ್ಟು? ಮಹಾಯುಗ. ಚತುರ್ಯುಗ ಅಂದ್ರೆ ಎಷ್ಟು? 434 ಲಕ್ಷ 43,20,000 ವರ್ಷ. 43,20,000 ವರ್ಷ. ಮಹಾಯುಗ, ಚತುರ್ಯುಗ. ಮಹಾಯುಗ ಅಂದ್ರೆ ಒಂದೇ, ಚತುರ್ಯುಗ ಅಂದ್ರೆ ಒಂದೇ. ಮತ್ತೆ ಒಂದು ಕೃತಯುಗ ಅಂದ್ರೆ ಎಷ್ಟು ವರ್ಷ? 17,28,000. ಈಗ ಲೆಕ್ಕಕ್ಕೆ ಬರ್ಲಕೈತಿರಿ ನೋಡಿ. ತ್ರೇತಾಯುಗ ಅಂದ್ರೆ 12,96,000. ದ್ವಾಪರ ಯುಗ 8,64,000. ಕಲಿಯುಗ 4,32,000. ಅವೇನ್ ನಂಬರ್ಗಳು ಒಂದಕ್ಕೊಂದು ಸಂಬಂಧ ಅದಾವ? ಕಲಿಯುಗಕ್ಕ ದ್ವಾಪರ ಯುಗಕ್ಕ ಕಲಿಯುಗದ ಡಬಲ್ ದ್ವಾಪರ ಯುಗ. ಕಲಿಯುಗದ 3 ಪಟ್ಟು ತ್ರೇತಾಯುಗ. ಕಲಿಯುಗದ 4 ಪಟ್ಟು ಕೃತಯುಗ. 4,32,000 ಗುಣಿಲೆ 2 ಮಾಡಿದ್ರಿ ಅಂದ್ರೆ ದ್ವಾಪರ ಯುಗ. ಗುಣಿಲೆ 3 ಮಾಡಿದ್ರಿ ಅಂದ್ರೆ ತ್ರೇತಾಯುಗ. ಗುಣಿಲೆ 4 ಮಾಡಿದ್ರಿ ಅಂದ್ರೆ ಕೃತಯುಗ. ಇಷ್ಟು ತಿಳ್ಕೊಂಡ ಮೇಲೆ ಬ್ರಹ್ಮನ ಒಂದು ದಿವಸ ಅಂದ್ರೆ ಒಂದು ದಿನ ಅಂತಂದ್ರೆ ನೀವು ಅದಕ್ಕೆ 30 ಗುಣಾಕಾರ ಮಾಡಿದ್ರಿ ಅಂತಂದ್ರ ಒಂದು ತಿಂಗಳಾಗ್ತದ. 360 ಗುಣಾಕಾರ ಮಾಡಿದ್ರಿ ಅಂತಂದ್ರೆ ಒಂದು ವರ್ಷ ಆಗ್ತದ. ಒಂದು ವರ್ಷ ಆದ್ಮೇಲೆ ಮತ್ತೆ ಮುಂದೆ 100 ಗುಣಾಕಾರ ಮಾಡಿದ್ರಿ ಅಂದ್ರೆ 100 ವರ್ಷ ಆಗ್ತದೆ. ಒಂದು ದಿನ ಸಿಗೋದು ಮುಖ್ಯ ಅದ ನಮಗೆ, ಹೌದಲ್ರಿ? ಒಂದು ದಿನದಲ್ಲಿಂತ ನಾವು ತಿಂಗಳು ಮಾಡ್ಬೋದು, ವಾರನೂ ಮಾಡ್ಬೋದು, ವರ್ಷನೂ ಮಾಡ್ಬೋದು, 100 ವರ್ಷ ಆಯುಷ್ಯನೂ ಮಾಡ್ಬೋದು. ಬರ್ತದಲ್ಲ ಮಾಡ್ಲಕ್ಕ? ಬ್ರಹ್ಮನ ಒಂದು ವಾರ ಹೆಂಗ, ಬ್ರಹ್ಮನ ಒಂದು ತಿಂಗಳ ಹೆಂಗ, ಬ್ರಹ್ಮನ ಒಂದು ಪಕ್ಷ ಹೆಂಗ, ಬ್ರಹ್ಮನ ಒಂದು ವರ್ಷ ಹೆಂಗ ಮಾಡ್ಲಕ್ ಬರ್ತದಲ್ಲ? 864 ಕೋಟಿ ಗುಣಿಲೆ 30 ಮಾಡಿದ್ರಿ ಅಂತಂದ್ರೆ ಬ್ರಹ್ಮನ ಒಂದು ವರ್ಷ. ಅದನ್ನ ಮತ್ತೆ ನೀವು 100 ಗುಣಾಕಾರ ಮಾಡಿದ್ರಿ ಅಂದ್ರೆ ಬ್ರಹ್ಮನ 100 ವರ್ಷ ಆಯುಷ್. ತಿಳಿಯಕತ್ತದ್ರಿ? ಅದೇನ್ ದೊಡ್ಡ ಲೆಕ್ಕ ಇಲ್ಲ. ಮುಂದಿನ ಒಂದು ದಿನ ಅಂದ್ರೆ ಎಷ್ಟು ಅನ್ನೋದು ಗೊತ್ತಾಗಬೇಕಾಗ್ಯದ ಅಷ್ಟೇ. 864 ಕೋಟಿ ವರ್ಷ ಅನ್ನೋದು ನೆನ್ಪಿಟ್ಕೋಬೇಕು. ಅದು 864 ಹೆಂಗ್ ಬಂತು ಗೊತ್ತಾಗ್ಯದಲ್ಲ? ಏನ್ ಡೌಟ್ ಅದ? $864 ಕೋಟಿ ಅಂತ ಹೆಂಗ್ ಬಂತು ಅಂತ ಡೌಟ್ ಅದ ಏನು? 4 ಯುಗಗಳದ್ದು ಟೋಟಲ್ ಮಾಡಿದ್ರೆ ಒಂದು ಚತುರ್ಯುಗ 43,20,000 ವರ್ಷ. ಅಂಥದ್ದು 1,000 ಚತುರ್ಯುಗ ಅಂತಂದ್ರೆ ಒಂದು ಹಗಲು. ಇನ್ನ 1,000 ಚತುರ್ಯುಗ ಅಂದ್ರೆ ಒಂದು ರಾತ್ರಿ. 2,000 ಚತುರ್ಯುಗ ಅಥವಾ 2 ಕಲ್ಪ ಅಂದ್ರೆ ಒಂದು ಅಹೋರಾತ್ರಿ. 2,000 ಗುಣಿಲೆ ಈ 43,20,000 ವರ್ಷ ಇದನ್ನು ಮಾಡಿದ್ರಿ ಅಂತಂದ್ರೆ 864 ಕೋಟಿ ವರ್ಷ ಬರ್ತದೆ. ಏನ್ ಕಷ್ಟ ಅದ? ತಿಳಿದದ ತಿಳಿದಿಲ್ಲ? $864 ಹೆಂಗ್ ಬಂದದ? ಬ್ರಹ್ಮನ ಒಂದು ದಿನ ಅಂದ್ರೆ 864 ಹೆಂಗ್ ಬಂದದ ಅಂತೇಳಿ ಗೊತ್ತಾಗಬೇಕಲ್ಲ? ನಾಲ್ಕು ಯುಗಗಳದ್ದು ಟೋಟಲ್ ಮಾಡಿದ್ರೆ 43,20,000 ವರ್ಷ.
ಅಂಥದ್ದು 1,000 ಅಂದ್ರೆ ಒಂದು ಕಲ್ಪ, ಇನ್ನ 1,000 ಅಂದ್ರೆ ಇನ್ನ ಒಂದು ಕಲ್ಪ, ಒಂದು ಕಲ್ಪ ಅಂದ್ರೆ ಹಗಲ, ಇನ್ನ ಒಂದು ಕಲ್ಪ ಅಂದ್ರೆ ರಾತ್ರಿ. ಒಟ್ಟು 2 ಕಲ್ಪಗಳು ಕೂಡಿದ್ರೆ ಒಂದು ಅಹೋರಾತ್ರಿ. ಅಂದ್ರೆ 2,000 ಮಹಾಯುಗಗಳು ಗುಣಿಲೆ 43,20,000 ವರ್ಷ ಅಂದ್ರೆ ಚತುರ್ಯುಗಗಳು ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ? 864 ಕೋಟಿ ಬರ್ತದೆ. ಅದು ಅಂದ್ರೆ ಏನಪ್ಪಾ ಅಂದ್ರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ದಿನ ಅಂದ್ರು ಒಂದೇ, 2,000 ಚತುರ್ಯುಗಗಳು ಅಂದ್ರು ಒಂದೇ, 2 ಕಲ್ಪಗಳು ಅಂದ್ರು ಒಂದೇ, 864 ಕೋಟಿ ವರ್ಷಗಳು ಅಂದ್ರು ಒಂದೇ. ಸತ್ಯ ತಿಳಿದದ? ಮುಂದೋಗಮ್ಮ. ತಿಳಿದದ ತಿಳಿದಿಲ್ಲ? ಈಗೇನಪ್ಪ ಅಂದ್ರೆ ಮನ್ವಂತರ ಅಂತ ಬರ್ತಾವ. ಮನ್ವಂತರ ಅಂದ್ರ 71 ಚತುರ್ಯುಗಗಳಿಗೆ ಒಂದು ಮನ್ವಂತರ ಅಂತಾರ. 71 ಚತುರ್ಯುಗ. ಅದು ಹೆಂಗಂತಂದ್ರೆ 14 ಮನ್ವಂತರಗಳು ಅಂತ ಮಾಡ್ತಾರ. 1,000 ಚತುರ್ಯುಗಗಳದವಲ್ಲ, ಒಂದು ಕಲ್ಪ ಅಂತದಲ್ಲ, ಒಂದು ಕಲ್ಪಕ್ಕ ಏನ್ ಮಾಡ್ತಾರ ಅವರು? 1,000 ಚತುರ್ಯುಗ. ಒಂದು ಕಲ್ಪದಾಗ ಎಷ್ಟು ಚತುರ್ಯುಗ ಬರ್ತಾವ್ರಿ? ಒಂದು ಕಲ್ಪ ಅಂದ್ರೆ ಎಷ್ಟು? 1,000 ಚತುರ್ಯುಗಕ್ಕ. ಆ 1,000 ಚತುರ್ಯುಗಕ್ಕೆ ಒಂದು ಕಲ್ಪ ಏನಂತಾರಲ್ರಿ, ಆ 1,000 ಚತುರ್ಯುಗದೊಳಗ 14 ಮನ್ವಂತರಗಳು ಬರ್ತಾವ. 14 ಮನ್ವಂತರಗಳು. ಒಂದೊಂದು ಮನ್ವಂತರಕ್ಕ ಒಬ್ಬೊಬ್ಬ ಪುಣ್ಯ ಪುರುಷ ಇಂದ್ರ ಪಟ್ಟಕ್ಕೆ ಬರ್ತಾನ. ಸ್ವಯಂಭುವ ಮನು, ಸ್ವಾರೋಚಿಷ ಮನು, ಉತ್ತಮ ಮನು, ತಾಮಸ ಮನು, ಶೈವತ ಮನು, ಚಾಕ್ಷುಷ ಮನು, ವೈವಸ್ವತ ಮನು, ಸಾವರ್ಣಿ ಮನು, ದಕ್ಷ ಸಾವರ್ಣಿ ಮನು, ಬ್ರಹ್ಮ ಸಾವರ್ಣಿ ಮನು, ಧರ್ಮ ಸಾವರ್ಣಿ ಮನು, ರುದ್ರ ಸಾವರ್ಣಿ ಮನು, ದೇವ ಸಾವರ್ಣಿ ಮನು, ಇಂದ್ರ ಸಾವರ್ಣಿ ಮನು ಅಂತ ಇವ್ರು 14 ಮಂದಿ ಬರ್ತಾರ. ಏನ್ ಮಾಡ್ತಾರೆ ಇವ್ರು? ಹೆಂಗಂತಂದ್ರ 71 ಗುಣಿಲೆ 14 ಮಂದಿ ಆಳ್ತಾರ. ಒಂದೊಂದು ಕಲ್ಪಕ್ಕ 14 ಮಂದಿ ಆಳ್ವಿಕೆ ಅದ. ಇಲ್ಲಿ 71 ಚತುರ್ಯುಗಗಳು ಅಂತಂದ್ರೆ ಏನಂದ್ರ 1,000. 71 ಅಂದ್ರೆ 71 ಗುಣಿಲೆ 14 ಅಂತ ಆಗ್ತದಲ್ರಿ. 71 ಗುಣಿಲೆ 14 ಮಾಡಿದ್ರಿ ಅಂತಂದ್ರ ಎಷ್ಟು ಬರ್ತದ ನೋಡ್ರಿ? 71 ಗುಣಿಲೆ 14 ಮಾಡಿದ್ರೆ ಎಷ್ಟು ಬರ್ತದ? ಎಪ್ಪತ್ತೊಂದು ಗುಣಿಲೆ 14. ಒಂಬೈನೂರ 94 ಚತುರ್ಯುಗಗಳು. 14 ಮಂದಿ 71 ಚತುರ್ಯುಗಕ್ಕೆ ಒಬ್ಬ ಚೇಂಜ್ ಆತಾನ.
71 ಚತುರ್ಯುಗ ಆದ ಕೂಡ್ಲೇನೆ ಒಂದು ಕಲ್ಪಕ್ಕೆ ಒಬ್ಬ ಬರ್ತಾನ. ಬಂದು ಏನ್ ಮಾಡ್ತಾನ, 71 ಚತುರ್ಯುಗಕ್ಕ ತನ್ನ ಆಳ್ವಿಕೆ ಮಾಡಿ ಕೈ ಬಿಟ್ಬಿಡ್ತಾನ. ಎಷ್ಟೈತಿ ಈಗ? ಒಂದು ಕಲ್ಪದಾಗ ಎಷ್ಟು ಚತುರ್ಯುಗಗಳದಾವಂತೀರಿ? ಒಂದು ಕಲ್ಪದಾಗ ಎಷ್ಟು ಚತುರ್ಯುಗ ಅದಾವ? ಒಂದ್ 1000 ಚತುರ್ಯುಗ. 1000 ಚತುರ್ಯುಗ ಅದಾವ. 1000 ಚತುರ್ಯುಗದೊಳಗ ಇವ್ರದೇನಾಯ್ತು, 14 ಮಂದಿ ಕೂಡಿ ಎಷ್ಟು ಆಳ್ತಾರ? 994 ವರ್ಷ ಅಷ್ಟೇ ಆಳ್ವಿಕೆ ಮಾಡ್ತಾರ. ಇನ್ನ 6 ಚತುರ್ಯುಗಗಳು ಉಳಿದು. ಇನ್ನ 6 ಚತುರ್ಯುಗ ಉಳಿದವು. ಆ 6 ಚತುರ್ಯುಗಗಳು ಏನಾತವಂತಂದ್ರ ಖಂಡ ಪ್ರಳಯ ಸಂಧಿ ಕಾಲ ಅಂತರದಕ್ಕೆ. ಖಂಡ ಪ್ರಳಯ ಸಂಧಿ ಕಾಲ. ಅಖಂಡ ಪ್ರಳಯ ಕಾಲ ಬೇರೆ. ಬ್ರಹ್ಮನ 100 ವರ್ಷ ಆಯುಷ್ಯ ಮುಗೀತಂದ್ರೆ ಅಖಂಡ ಪ್ರಳಯ ಕಾಲ ಅದು ಬೇರೆ. ಈಗ ಒಬ್ಬೊಬ್ಬ ಒಂದು ಮನ್ವಂತರ ಮುಗಿದ ಕೂಡ್ಲೇನೆ 71 ಆದ ಕೂಡ್ಲೇನೆ ಏನಾಗ್ತದೆ, ನಡ್ಬರ್ಕ್ ಒಂದಿಟ್ಟು ಗ್ಯಾಪ್ ಬರ್ತದೆ. 6 ಚತುರ್ಯುಗಗಳಷ್ಟು 6 ಚತುರ್ಯುಗಗಳಷ್ಟು ನಡ್ಬರ್ಕ ಒಂದೊಂದು ಒಂದು ಕಲ್ಪದಾಗ 1000 ಅದಾವಲ್ಲ, 1000ದೊಳಗೆ ಅವ್ರು ಏನ್ ಮಾಡ್ತಾರ, 994 ಚತುರ್ಯುಗಗಳು ಅವ್ರು ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದಾರೆ ಕುಂತು. ಇನ್ನು 6 ಚತುರ್ಯುಗಗಳು ಏನಾಗ್ತಾವಂದ್ರ ಮಧ್ಯದಲ್ಲಿ ಅವರು ಮುಗಿದ ಮೇಲೆ ಇನ್ನೊಬ್ಬರು ಬರೋದಕ್ಕೆ ನಡ್ಬರ್ಕ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ಗಳದ ಟೋಟಲ್ ಮಾಡಿದ್ರ ಒಟ್ಟು 6 ಯುಗಗಳಷ್ಟು ಗ್ಯಾಪ್ ಬೀಳ್ತದ. ಆ ಗ್ಯಾಪ್ ಏನಂತಾರ, ಖಂಡ ಪ್ರಳಯ ಸಂಧಿಕಾಲ ಅಂತಾರ. ಈಗ ಫ್ಯಾಕ್ಟ್ರಿಯಾಗ ಅದು ಇರ್ತದಲ್ರಿ, ಅವನ್ 8 ತಾಸು ಕೆಲಸ ಆಗುನ ಅವ ಹೋಗ್ಬಿಡ್ತಾನ. ಅವ ನೆಕ್ಸ್ಟ್ ನಾವು ಬರೋ ತನಕ ನಡ್ಬರ್ಕ್ ಒಂದಿಷ್ಟು ಲಾಸ್ ಆಗ್ತದಿಲ್ಲ. ಈ ಮನೆಗೆ ಯಜಮಾನ ಎಲ್ಲ ಸಂಸಾರ ಮಾಡಿ ಫೈನಲ್ದಿಗೆ ತಂದು ನಿಂದಿರ್ಸಿರ್ತಾನ. ನಿಂದಿರ್ಸಿ ಇನ್ನೇನು ತಂದೆಲ್ಲ ಮುಗೀತು ಅನ್ನೋ ಟೈಮ್ನೊಳಗ ಮುಂದಿನ ಮಕ್ಕಳು ಅದು ಗಟ್ಟಿಮುಟ್ಟಾಗಿ ಮತ್ತ ಅವ್ರಂಗೆ ಶಾಣ್ಯರಾಗಿ ತಯಾರಾಗಬೇಕಾದಾಗ ನಡ್ಬರ್ಕ್ ಒಂದಿಟ್ಟು ಲುಕ್ಸಾನ್ ಆಗ್ತದಿಲ್ಲ. ನಮ್ದೇನಾಯ್ತು, ಎಲ್ಲ ಮುಗೀತು, ನಾವ್ ಅದಕ್ಕೆ ಜಿದ್ದಿಗೆ ಬಿದ್ದು ಮಾಡಮಂತ ಇವ್ರು ಅಂತಿರ್ತಾರ. ನಾವು ಸಣ್ಣವ್ರದೀವಿ, ನಾವರೇ ಯಾಕಂತ ಪರಿ ಜಿದ್ದಿಗೆ ಬಿದ್ದು ಮಾಡಮಂತ ಅವರು ಅಂತಿರ್ತಾರ. ಹಂಗ ಅನ್ನೋದ್ರಾಗೆ ಲಾಸ್ ಮಾಡ್ಕೊಂಡ್ಬಿಡ್ತಾರ ಒಂದ್ ಸ್ವಲ್ಪ. ಅವಾಗ ಮತ್ತೇನ್ ಮಾಡ್ತಾರೆ, ಹಿಂಗ್ ಸಡ್ಲ ಬಿಟ್ರಿ ಇದು ಆಗಂಗಿಲ್ಲ, ಮತ್ತ ಅವ್ರ ಜೂನಿಯರ್ಗಳು ಸ್ಟ್ರಾಂಗ್ ಆಗಿಬಿಡ್ತಾರ. ಹಿಂಗೆ ಆಗ್ತದ ಇಲ್ರಿ? ಹಂಗ ಇವ್ರ ಏನಂತಾರ, ಒಬ್ರು ಇನ್ನೊಬ್ಬರಿಗೆ ಚಾರ್ಜ್ ಕೊಡೋದ್ರೆ ನಡ್ಬರ್ಕ್ 6 ಚತುರ್ಯುಗಗಳು ಪ್ರತಿ ಕಲ್ಪಕ್ಕ ಲುಕ್ಸಾನ ಮಾಡ್ತಿರ್ತಾರ. ಖಂಡ ಪ್ರಳಯ ಆಗ್ತಿರ್ತದ. ಅಲ್ಲಿ ಯಾರ್ದು ಅಧಿಕಾರ ಇರಂಗಿಲ್ಲ. ಅಧಿಕಾರಿಗಳು ಇರ್ಲಾರ್ದಾಗ ಜಗತ್ತಿನಾಗ ಏನ್ ಬೇಕಾದ್ರೆ ಆತಿರ್ತದ. ಇವ್ರು ಇದ್ದು ಅದನ್ನ ನಿಯಮನ ಮಾಡ್ತಿರ್ತಾರ. ಒಬ್ಬ ಮನು ಅಲ್ಲಿ ಅದನ ಅಂತಂದ್ರ ಅವನಿಗೆ ಸಹಕಾರಿ ದೇವತೆಗಳು, ಅದು ದೊಡ್ಡದೊಂದು ಇಡೀ ಜಗತ್ತು ನಡೆಸಬೇಕಾದ್ರೆ ಯಾವ ಶಕ್ತಿಗಳು ಅವ್ರ ಜೊತೆಗೆ ಇದ್ದು ಏನೇನು ಕೆಲಸ ಮಾಡ್ತಾರೆ ಇನ್ನ ಬಹಳ ಡೀಟೇಲ್ ಅದ. ನಾನು ಒಂದು ಪ್ರಶ್ನೆ ಕೇಳಿದ್ರೆ ತಿಳಿತಾ ಇಲ್ಲ ಅಂತ ಕೇಳಿದ್ರೆ ನೀವು ರೆಸ್ಪಾನ್ಸ್ ಕೊಡ್ಲಾರ ಗಪ್ ಕೊಂಡಿರ್ತೀರಿ. ನಾ ಮುಂದೆ ನೀವು ಚುರುಕಿದ್ರೆ ಏನೆಲ್ಲ ಹೇಳ್ತೀನಿ. ಈಗ ಸದ್ಯ ಈ ಜಗತ್ತು ಇಷ್ಟು ಸುರಕ್ಷಿತವಾಗಿ ನಡಿಬೇಕಾದ್ರೆ ಯಾವ ಶಕ್ತಿಗಳು ಯಾವ ರೀತಿ ತಮ್ಮದು ಚಾರ್ಜ್ ತಗೊಂಡು ಏನೇನು ಕೆಲಸ ಮಾಡ್ಲಕತ್ತವ, ಆ ಒಂದು ಈಗಿಂದು ಮನ್ವಂತರ ಯಾರ್ದು ಅಂತಂದ್ರ 6ನೇ ಮನ್ವಂತರ ಮುಗಿಸಿ 7ನೇ ಮನ್ವಂತರದಾಗ ಅದೀವಿ ನಾವೀಗ. 7ನೇ ಮನ್ವಂತರದಾಗ ವೈವಸ್ವತ ಮನ್ವಂತರ ಅಂತಾರ. ಆ ವೈವಸ್ವತ ಮನ್ವಂತರದೊಳಗ 71 ಚತುರ್ಯುಗಗಳ ಪೈಕಿ 28ನೇ ಚತುರ್ಯುಗ ನಡೆದದ. 28ನೇ ಚತುರ್ಯುಗ ಇದೇನು ಕಲಿಯುಗದ ಚತುರ್ಯುಗ.
ಇವೆಲ್ಲ ಹೇಳಿದ್ಮೇಲೆ ಇಷ್ಟೆಲ್ಲ ಕಾಲಜ್ಞಾನ ಹೇಳ್ತೀರಿ, ಈಗ ಸದ್ಯ ನಡೆದದ್ದು ಯಾವಾದ್ರಿ ಅಂತ ಕೇಳಿದ್ರೆ ಈ ವಾಕ್ಯ ಬರ್ಕೋಬೇಕು. ಪ್ರಸ್ತುತ 6 ಮನ್ವಂತರ ಕಳೆದು 7ನೇ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗ ಅಂದ್ರೆ ಕಲಿಯುಗ. ವೈವಸ್ವತ ಮನ್ವಂತರದ 28ನೇ ಚತುರ್ಯುಗ ಕಲಿಯುಗದ ಏನಾಗ್ಯದ ಈಗ ಎಷ್ಟನೇ ತಪ ಇದು? ಈ 28ನೇ ಚತುರ್ಯುಗದೊಳಗಿಂದು ಕಲಿಯುಗದ 5126ನೇ ವರ್ಷ ನಡೆದದೆ. 5126ನೇ ವರ್ಷ ನಡೆದವು. 26ನೇ ಇಸ್ವಿ ಇರತ್ತನ 26ನೇ ವರ್ಷ. ಮುಂದೆ 27ನೇ ಇಸ್ವಿ ಬತ್ತಂದ್ರೆ ನೀವೇ ಹೇಳ್ಬೇಕು 5127ನೇ ಇಸ್ವಿ ನಡೆದದಂತ. ಕಲಿಯುಗದ ಪೈಕಿ ಒಟ್ಟು ಕಲಿಯುಗದ ಪೀರಿಯಡ್ ಎಷ್ಟದ? ಕಲಿಯುಗದ ಒಟ್ಟು ಅವಧಿ ಎಷ್ಟದ್ರಿ? ಎಷ್ಟು ವರ್ಷ? 4,32,000 ವರ್ಷದ ಕಲಿಯುಗದ್ದು. ಕಲಿಯುಗದ್ದು 4,32,000 ವರ್ಷನೊಳಗ ಈಗ ಎಷ್ಟನೇದ್ ನಡೆದದಪ್ಪ ಅಂದ್ರೆ 5126ನೇ ವರ್ಷ ನಡೆದದ ನೋಡಿ. ಈ ಕಲಿಯುಗ ದಾಟಬೇಕು ಅಂತಂದ್ರೆ ಏನೇನ್ ಕತಿ ಅದೋ ಇನ್ನ ಮುಂದ 4,32,000 ವರ್ಷನಾಗ ಬರೀ 5,000 ವರ್ಷ ಅಷ್ಟೇ ದಾಟ್ಯದ. ಮತ್ತ ಈಗ 26ನೇ ಇಸ್ವಿ ಮುಗಿದ್ಮೇಲೆ ಮುಂದೆ 27ನೇ ಇಸ್ವಿ ಬತ್ತಂದ್ರ 5127ನೇ ಇಸ್ವಿ ಅಂತ ನೀವು ಹೇಳಬೇಕು ಕಲಿಯುಗದ್ದು. ಪ್ರಸ್ತುತ 6 ಮನ್ವಂತರ ಕಳೆದು ಈಗ ಸದ್ಯ ಏನ್ ನಡೆದದಪ್ಪ ಅಂದ್ರೆ 7ನೇ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಅಂದ್ರೆ ಕಲಿಯುಗದ 5126ನೇ ವರ್ಷ ನಡೆಯುತ್ತಿದೆ. ಈಗ 2026 ಅದಲ್ರಿ. ಈಗ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು? 26 ಹಾಕ್ಬೇಕು ಲಾಸ್ಟಿಗೆ. ಮತ್ ಮುಂದಿನ ವರ್ಷ ಬತ್ತಂದ್ರೆ 27, ಹಂಗೆ 28 ಇಸ್ವಿ ಹಾಕೋತ್ ಹೋಗ್ಬೇಕು. ಎಲ್ಲಿ ತನಕ? 4,32,000 ವರ್ಷ ಆಗೋ ತನಕ ಹಿಂಗೆ ಲೆಕ್ಕ ಹಾಕೋತ್ ಹೋಗ್ಬೇಕು. ಹೋಗಿ 4,32,000 ವರ್ಷ ಆಯ್ತಂದ್ರ ಕಲಿಯುಗ ಮುಕ್ತಾಯ ಆಗ್ತದ. ಅವೇನ್ ಸಂಧಿ ಪ್ರಳಯ ಕಾಲ ಅವೇನೆಲ್ಲ ದಾಟಿ ಹೋಗಿ ಲಾಸ್ಟಿಗೆ ಏನದ? ಮಹಾಪ್ರಳಯ ಕಾಲ. ಅದಕ್ಕೆ ಸಮೀಪ ಹೋಗ್ಲಕತ್ತೀವಿ ನಾವು ಮಹಾಪ್ರಳಯ ಕಾಲಕ್ಕೆ. ಈಗ ಏನು ಬ್ರಹ್ಮದನ ಆ ಬ್ರಹ್ಮನ ಆಯುಷ್ಯ ಮುಗಿತದ. 100 years ಮುಗಿದು ಹೋಗ್ತದ. ತುದಿಗೆ ಬಂದದೆಲ್ಲ. ಅದೇನೇನದ ಎಲ್ಲ ಹೇಳ್ತಾರ ಮುಂದೆ ನೋಡ್ಬೇಕು. ನಿಮ್ಗೆ ಎದಕ್ಕಿದು ಹೇಳ್ತೀವಿ ಅಂದ್ರ ಎಲ್ಲರೇ ಅದ್ರ ಬಗ್ಗೆ ಚರ್ಚೆ ನಡೆದಾಗ ನಮ್ಮ ಬ್ರಹ್ಮಜ್ಞಾನಿಗಳು ಏನು ಗೊತ್ತಿಲ್ಲ ಬಾಯಿ ತೆರ್ಕೊಂಡು ಕುಂತರ ಗಾಬರಿ ಆಗಬಾರ್ದು ಅಂತ ಈ ಮಾಹಿತಿ ನಿಮ್ಮಲ್ಲಿ ಇತ್ತಂದ್ರ ನಮ್ಗ ಗೊತ್ತದರಿ ಅಂತ ಹೇಳಕ್ ಬರಂಗ ಒಂದಿಷ್ಟು ನಿಮಗೆ ಶಕ್ತಿ ತುಂಬಲಕತ್ತೀವಿ. ಈಗ ಎಷ್ಟಾಯ್ತು? ಇನ್ನೊಂದು 10 ನಿಮಿಷ. ಈ ಶಂಕರ ಭಟ್ಟ ಅಗ್ನಿಹೋತ್ರಿ ಗುರುಗಳ ವೇದಾಂತ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ. ಇಲ್ಲಿ ಏನ್ ತಂದಾರ ಅವ್ರ ಚರ್ಚೆ ಅಂದ್ರ ತತ್ವ ತಿಳಿದವನಿಗೆ ಬರೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ಕೆ ಬರೇ ಬಾಯಿಲೆ ಅಂತಂದ್ರ ಅವ ತತ್ವ ತಿಳಿದನಂತಲ್ಲ. ಯಾರು ತತ್ವ ತಿಳಿದಿರ್ತಾರ ಅವ್ರಿಗೆ ಏನಿರ್ತಂದ್ರೆ ಸಂಸಾರ ತಾಪ ದುಃಖ ಅಂತವೇನು ಇರಂಗಿಲ್ಲ ತತ್ವ ತಿಳಿದವನಿಗೆ.
ಈ ಕಡೆ ದುಃಖನೂ ಅನುಭವಿಸ್ತಾನ, ಆ ಕಡೆ ತತ್ವ ತಿಳ್ಕೊಂಡಿನಿ ಅಂತಂದ್ರೆ ಎರಡರಾಗ ಒಂದು ನಾಟಕ ಮಾಡ್ತಿರ್ತಾನ. ಅದಕ್ಕೆ ತತ್ವ ತಿಳಿದವನಿಗೆ ಸಂಸಾರ ತಾಪ ಅಂತವೇನು ಇರಲ್ಲ. ತತ್ವ ತಿಳಿದಿಲ್ಲ ಅಂತಂದ್ರೆ ಅವನಿಗೆ ತಾಪ ಇರ್ತವ. ಅದಕ್ಕಿದು ಜ್ಞಾನದ ಮಹಾತ್ಮೆ. ಇದು ಪರಮಾನಂದ ಸ್ವರೂಪ ಇರ್ತಾನ, ಮತ್ತೇನಿರ್ತಾನ? ಪರಮಾನಂದ ಸ್ವರೂಪ ಇರ್ತಾನ, ದುಃಖದಿಂದ ನಿವೃತ್ತಿ ಇರ್ತಾನ. ಹೌದಿಲ್ಲ? ತತ್ವ ತಿಳಿದವನಿಗೆ ತಿಳಿಲಾರದವನಿಗೆ ಇರೋ ವ್ಯತ್ಯಾಸ. ಸತ್ಯ ಅಂತಾನ. ಅವನು ಕಂಡೀಷನ್ ಹೇಳ್ತಾರ, ದುಃಖ ನಿವೃತ್ತಿ ಆಗಿರ್ಬೇಕು. ಅವನ ಲಕ್ಷಣ ಹೇಳಕತ್ತಾರ ಇಲ್ಲಿ. ಅವ ದುಃಖ ನಿವೃತ್ತಿನಾಗಿರ್ಬೇಕು, ತತ್ವ ತಿಳಿದವ. ದುಃಖ ನಿವೃತ್ತಿ ಆಗಿಲ್ಲ ಅಂದ್ರೆ ಅವಿನ ತತ್ವ ತಿಳಿದಿಲ್ಲ ಅಂತ. ಹೌದಲ್ಲ? ಈಗ ಒಂದು 3-4 ದಿವಸ ಪಾಠ ಹೇಳೋದ್ ಬಿಟ್ಟಿದ್ನಲ್ಲ, ನಂದೇನಿತ್ತು ಪರಿಸ್ಥಿತಿ? ಇದೆಲ್ಲ ಕೇಳಿದ್ರೆ ಏನ್ ಮಾಡ್ಬೇಕು ನಾವಂತೀರ? ಈಗ 3-4 ದಿವಸ ಪಾಠ ಬಿಟ್ಟಿನಲ್ಲ, ಎದಕ್ ಬಿಟ್ಟಿದ್ದೆ? ಮನಸ್ಸಿಗೆ ಆಗಿಲ್ಲಲ್ಲಿ ಇನ್ನ ಹೆಂಗ್ ಮಾತಾಡ್ಬೇಕಪ್ಪ ಅಂತ ವಿಚಾರ. ಇಷ್ಟೆಲ್ಲ ಸುಧಾರಿಸಿ ಚಂದ ಮಾತಾಡಿದ್ರು ಸಹಿತ ಇನ್ನ ನಮ್ಮದು ಲೋಪ ಆಗ್ಲಿಕ್ಕತ್ತದ, ದೋಷ ಬರ್ಲಿಕ್ಕತ್ತದ, ಇನ್ನ ಚಂದ ಹೆಂಗ್ ಮಾತಾಡಬೇಕು ಅಂತ ಆಲೋಚನೆ. ಖಿನ್ನ ಆಯ್ತು ಅಂದ್ರೆ ತಿಳಿದಿಲ್ಲಂತೆ ಲೆಕ್ಕ. ಖಿನ್ನ ಅಂದ್ರೇನು, ದುಃಖ ಅಂದ್ರೆ ಎಲ್ಲ ಒಂದೇ. ಇನ್ನ ಹೆಂಗ್ ಮಾತಾಡಬೇಕು, ಇನ್ನ ಏನ್ ಮಾತಾಡ್ಬೇಕು, ಇನ್ನ ಹೆಂಗ್ ಮಾತಾಡ್ಬೇಕು, ಅದೇ ಚಿಂತನೆ ಹತ್ತಿದ ನಮಗೂ. ಇಷ್ಟು ಸಿಸ್ಟಮೆಟಿಕ್ ಆಗಿ ತಿಳ್ಕೊಂಡು ಸ್ವಾನುಭವದಿಂದ ಎಲ್ಲಾ ಮಾಡಿದ್ರು ಸಹಿತ ಇನ್ನ ಕೊರತೆ ಎದ್ದು ಕಾಣ್ಲಕ್ಕತ್ತದ. ಅಂದ್ರೆ ಇನ್ನ ಹೆಂಗ ಮಾತಾಡಬೇಕು, ಇನ್ನ ಹೆಂಗ ಆದ್ರೆ ಇದು ಮಾತನಾಡುವ ವಿಚಾರ ಸುಧಾರಣೆ ಆಗ್ತದ, ಎಲ್ಲರಿಗೂ ಉಪಯೋಗ ಆಗಂಗ ಆಗ್ಬೇಕಲ್ಲ. ಆ ಚಿಂತನದೊಳಗದೀನಿ ನಾನೀಗ. ನಿಮ್ ಸಂಗಟ ಮಾತಾಡ್ಲಕತ್ತೀನಿ ಅಂತಂದ್ರ ಪೂರ್ತಿ ಮನಸ್ಲಿಂತ ಮಾತಾಡ್ಲಕತ್ತಿಲ್ಲ. ಇನ್ನ ಎತ್ತರ ಮಟ್ಟದ ವಿಚಾರಗಳನ್ನ ಹೆಂಗ್ ಮಾತಾಡಬೇಕು ಅಂತ ವಿಚಾರಗಳು ಮಾಡ್ಲಕತ್ತೇನೆ ಅಷ್ಟೇ. ಖಿನ್ನ ಇಲ್ಲ, ಪಾನ್ನ ಇಲ್ಲ. ಸುಮ್ಮನಿರಬೇಕು ಶಿವನಾದ ಮೇಲೆ ಏನ್ರಿ? ಸುಮ್ಮನಿರಬೇಕು ಶಿವನಾದ ಮೇಲೆ ಅಂತ ಅದು ಸುಮ್ಮನಿರಬೇಕು ಶಿವನಾದ ಮೇಲೆ ಅಂತಂದ್ರೆ ಏನಂದ್ರ, ನಾವಿಲ್ಲೇನ್ ತತ್ವಜ್ಞಾನದ ಮಾತಾಡ್ತೀವಲ್ಲ, ಅವು ಸುಮ್ಮ ಇದ್ದವ್ರ ಆಡ ಮಾತಿವು. ಮಾತಲ್ಲದ ಮಾತುಗಳು ಇವು, ನಿಶ್ಶಬ್ದನ ಮಾತುಗಳು ಇವು. ಬ್ರಹ್ಮಜ್ಞಾನದ ಮಾತುಗಳು ಏನದವ, ಇವು ಸುಮ್ಮಿದ್ದವರಾಡ ಮಾತಿವು. ಮಾತಲ್ಲದ ಮಾತುಗಳು ಅಂತಾರೆ ಇವಕ್ಕೆ. ಭೇದ ಭಾವ ಅಕಸ್ಮಾತ್ ಒಮ್ಮೊಮ್ಮೆ ಅದೇ ಸಮಸ್ಯೆ. ಅದಕ್ಕಿಲ್ಲಿ ಏನಂತಾರ, ಜ್ಞಾನದ ಮಹಾತ್ಮೆ ಈ ರೀತಿಯದ. ಒಂದು ನಿಮಿಷವೇನು, ನಿಮಿಷದ ಅರ್ಧವೇನು, ಇಷ್ಟೇ ಕಾಲ ಅಂತೇನಲ್ಲ. ತತ್ಕ್ಷಣ
ಅಲ್ಲಿ ದುಃಖ ಅದು ಏನು ಇರಬಾರ್ದು, ಆನಂದನೇ ಇರಬೇಕು. ಆಚಾರ್ಯ ಈ ವಿಷಯವನ್ನು ಪ್ರತಿಪಾದಿಸುವಾಗ ಹೇಳುತ್ತಾರೆ, ಉಳಿದ ಸಾಧನೆಗಳಿಗೆ ಹಾಗೂ ಈ ತಿಳಿವು ಎಂಬ ಅಂದರೆ ಜ್ಞಾನವೆಂಬ ಸಾಧನೆಗೆ ವ್ಯತ್ಯಾಸ ಏನು? ಬೇರೆ ಸಾಧನೆಗಳು ಬೇಕಾದಷ್ಟು ಮಾಡ್ಲಿಕ್ಕತ್ತೀವಿ, ಈ ಜ್ಞಾನ ಸಾಧನೆಗೂ ಮತ್ತು ಉಳಿದದ್ದು ಕರ್ಮ ಉಪಾಸನೆಗಳು ಮಾಡ್ತೇವಲ್ಲ, ಜಪ ತಪ ಮತ್ತೇನೇನು ಮಾಡ್ತೇವಲ್ಲ, ಆ ಸಾಧನೆಗಳಿಗೆ ಈ ಸಾಧನೆಗಳಿಗೆ ಏನು ವ್ಯತ್ಯಾಸ? ಜ್ಞಾನನೇ ಶ್ರೇಷ್ಠ, ಜ್ಞಾನ ಸಾಧನೆನೇ ಶ್ರೇಷ್ಠ ಅಂತಾರೆ. ಮತ್ತು ಬೇರೆ ಸಾಧನೆಗಳಿಗೂ ಇದಕ್ಕೂ ಏನು ವ್ಯತ್ಯಾಸ? ಏನದಪ್ಪ, ಏನು ವ್ಯತ್ಯಾಸ? ಅದಕ್ಕೆ ಅವುಗಳ ಪೈಕಿ ಸದ್ಯಕ್ಕೆ ಯಾವ ವಿಷಯವನ್ನು ತಿಳಿಸಬೇಕಾಗಿದೆಯೋ ಅದನ್ನು ಹೇಳುವ ಪ್ರಸಂಗದಲ್ಲಿ ಶ್ರೀ ಶಂಕರಾಚಾರ್ಯರು ಎನ್ನುತ್ತಾರೆ, ಉಳಿದ ಸಾಧನೆಗಳೇನಿವೆಯೋ ಅವುಗಳನ್ನು ಮಾಡಿದ ಮೇಲೆ ಅದರ ಫಲ ಕಾಲಾಂತರದಲ್ಲಿ ಸಿಗುತ್ತದೆಯೇ ಹೊರತು ದೇಶಾಂತರದಲ್ಲಿ ಸಿಗಬೇಕೇ ಹೊರತು ಈಗ ಇಲ್ಲಿ ಅದು ಸಿಗುವುದಿಲ್ಲ. ಅದಕ್ಕೇನು ಮಾಡುವುದು? ಶಾಸ್ತ್ರವು ಹಾಗೆ ಹೇಳುತ್ತದೆ, ಈಗ ಮಾಡಿದ ಪುಣ್ಯದ ಫಲ ಈ ದೇಹ ಬಿಟ್ಟ ಮೇಲೆ ಅವರಿಗೆ ಆಗ ಸಿಗುತ್ತದೆ. ಕರ್ಮ ಉಪಾಸನೆ ಮಾಡಿದ್ರೆ ಸ್ವರ್ಗ ಸಿಗ್ತದ ಅಂತಂದ್ರೆ ಯಾವಾಗ ಸಿಗ್ತದೆ? ಸತ್ತ ಮೇಲೆ ಸಿಗ್ತದೆ, ಮುಂದೆ ಸಿಗ್ತು. ಅದೇ ಹೇಳ್ತಾರ, ಈ ಪುಣ್ಯ ಫಲ ಈ ದೇಹ ಬಿಟ್ಟ ಮೇಲೆ ಸಿಗ್ತದೆ. ಈ ದೇಹದಿಂದ ಮಾಡಿದ ಪುಣ್ಯದ ಫಲ ಇದೇ ದೇಹದಲ್ಲಿ ಅನುಭವಿಸ್ಲಿಕ್ಕೆ ಆಗಂಗಿಲ್ಲ. ಮತ್ತೊಂದು ದೇಹ ಬಂದಾಗ ಅದರಾಗ ಅದು ಅನುಭವಿಸ್ತದಂತ. ಇದೆ ಹಂಗದ. ಈಗ ಇಲ್ಲಿ ಸಿಗೋದಿಲ್ಲ, ಕಾಲಾಂತರ ಬೇಕು, ಜನ್ಮಾಂತರ ಬೇಕು. ಈ ವಿಷಯ ತಿಳಿಯುವುದಿಲ್ಲ ಎಂದು ಗಾಬರಿಯಾಗಬೇಡಿರಿ. ನೋಡಿರಿ, ಯಾವನೇ ಒಬ್ಬ ಬಹಳ ತ್ರಾಸಾಗಿದೆ, ಅವನು ಬಹಳ ಕಷ್ಟದಲ್ಲಿದ್ದಾನೆ. ಆಗ ನೀವು ಸಹಜವಾಗಿ ಏನಂತೀರಿ? ಏನು ಪಾಪ ಮಾಡಿದ್ದಾನೋ ಏನೋ, ಅವನು ಈಗಂತೂ ಪಾಪ ಮಾಡಿಲ್ಲ, ಒಳ್ಳೆ ಮನುಷ್ಯ ಅದನ. ಹಿಂದೆ ಏನು ಪಾಪ ಮಾಡಿದ್ದನೋ ಏನೋ, ಎಷ್ಟು ಗೋಳಾಟವಿದೆ ಪಾಪ ಅವನಿಗೆ. ಯಾವನೋ ಒಬ್ಬನು ಸುಖ ಪುರುಷನನ್ನು ನೋಡಿದರೆ ಎಷ್ಟು ಪುಣ್ಯ ಮಾಡಿ ಬಂದನಪ್ಪ ಎಂದು ಸಹಜವಾಗಿ ಅಂದುಬಿಡುತ್ತೀರಿ. ಅದೇ ಮಾತನ್ನೇ ಶಾಸ್ತ್ರವು ಹೇಳುತ್ತದೆ, ಬೇರೆ ಏನನ್ನು ಅಲ್ಲ. ನೀವು ಅನ್ನುವುದೇ ಶಾಸ್ತ್ರ ಹೇಳುತ್ತಿದೆ. ಎಷ್ಟು ಅನುಕೂಲದ ನೋಡಪ್ಪ, ಏನ್ ಪುಣ್ಯ ಮಾಡಿ ಬಂದನ ಅಂತ. ಎಷ್ಟು ತ್ರಾಸದ, ಒಂದು ಏನ್ ಕರ್ಮ ಮಾಡಿ ಬಂದನ ಅಂತ. ಅದೇ ಶಾಸ್ತ್ರದಾಗ ಬರ್ದಾರ. ಅದು ನಿಮ್ಮ ವಿರುದ್ಧ ಇಲ್ಲವೇ ಇಲ್ಲ. ಆದರೆ ಇದು ಮಾತ್ರ ಹಾಗೆ ಅಲ್ಲ. ಜ್ಞಾನ ಸಮಕಾಲ ಏವ ಮುಕ್ತಿ. ಜ್ಞಾನ ಸಮಕಾಲ ಏವ ಮುಕ್ತಿ. ಇದು ವೇದವಾಕ್ಯ ಬರ್ಕೊಂಡ್ಬಿಡ್ರಿ. ಜ್ಞಾನ ಸಮಕಾಲ ಏವ, ಜ್ಞಾನ ಸಮಕಾಲೇವ ಮುಕ್ತಿ. ಹಿಂಗದು ಮುಕ್ತಿ ಬಿಡಿಸಿ ಬಿಡಿಸಿ ಬರ್ದಾರ. ಜ್ಞಾನ ದೇವತು ಕೈವಲ್ಯಂ ಅಂತ ಹೆಂಗದಲ್ಲ, ಹಂಗಿದು ಜ್ಞಾನ ಸಮಕಾಲೇವ ಮುಕ್ತಿ. ಯಾವಾಗ ಆತ್ಮವೇ ನೀನು ಎಂಬ ನಿಶ್ಚಯ ವಿಚಾರದಿಂದ ಅದು ಹೊಳೆಯಿತೋ, ಉಂಟಾಯಿತೋ, ಆ ಕ್ಷಣವೇ ಅವನು ಮುಕ್ತನಾಗುತ್ತಾನೆ. ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಪ್ರಾಣ ಬಿಡುವಾಗ ಅಲ್ಲ, ಪ್ರಾಣ ಬಿಟ್ಟ ಮೇಲೆ ಅಲ್ಲ. ತಿಳಿದಾಗಲೇ ಅವ ಮುಕ್ತ. ಯಾವಾಗ ತಿಳಿತು ನಾ ಬ್ರಹ್ಮ ಅಂತ, ಆತ್ಮನೇ ನಾನು ಅಂತ ಯಾವಾಗ ತಿಳಿತಾನ ಅದೇ ಕ್ಷಣದಾಗೆ ಅವನಿಗೆ ಅಲ್ಲೇ ಮುಕ್ತಿ, ಅಲ್ಲೇ ಡ್ರಾ, ಅಲ್ಲೇ ರಿಸಲ್ಟ್, ಅಲ್ಲೇ ಪ್ರೈಸ್ ಅಂತಾರಲ್ಲ ಹಂಗ. ಆದರೆ ಉಳಿದ ಸಾಧನೆಗಳು ಹಾಗೆ ಅಲ್ಲ. ಅದಕ್ಕೆ ಫಲ ಕೊಡಲು ಒಂದು ಅವಧಿ ಬೇಕಾಗುತ್ತದೆ. ದೇಶಾಂತರದಲ್ಲಿ ಕಾಲಾಂತರದಲ್ಲಿ ಫಲ ಕೊಡುತ್ತವೆ. ಇದೇ ಒಂದು ವೈಶಿಷ್ಟ್ಯ ಜ್ಞಾನದ್ದು. ಒಳ್ಳೆಯದು. ಮುಂದೆ ವರ್ಣನೆ ಮಾಡುತ್ತಾರೆ. ಅಂದರೆ ಇದು ಜ್ಞಾನದ ಸ್ತುತಿ ಎಂದು ತಿಳಿಯಬೇಕು. ಜ್ಞಾನವನ್ನ
ಸ್ತುತಿ ಮಾಡ್ಲಕತ್ತಾರ, ಜ್ಞಾನದ ಒಂದು ಮಹತ್ವ ತಿಳಿಸಿ ಹೇಳಕತ್ತಾರ. ಅಂತಾರ ನೋಡ್ರಿ, ನಿಮ್ಮೂರ್ ಕಡೆನೇ ಅಂತಾರ ನೋಡ್ರಿ. ಯಾವಾಗ್ನು ಏನಂತಾರ? ಅಭಿಮಾನ ಛೋಡ, ಮುಂದೇನಂತಾರ? ಮುಕ್ತಿ ರೋಕಡ. ಬನ್ನಿ, ಅಭಿಮಾನ ಛೋಡ ಮುಕ್ತಿ ರೋಕಡ. ಮುಕ್ತಿ ಅನ್ನೋದು ಉದ್ರಿ ಇಲ್ಲ. ಈಗ ಅಭಿಮಾನ ಬಿಟ್ಟೆ ಅಂತಂದ್ರೆ ಇಲ್ಲೇ ನಿನಗೆ ಮುಕ್ತಿ ಸಿಗ್ತದೆ ಜ್ಞಾನದಿಂದ ಅಂತ ಹೇಳ್ತಾರೆ ಮಹಾತ್ಮರು. ಬೇರೆ ಸಾಧನೆಗಳು ಎಲ್ಲ ಏನದಾವಪ್ಪ ಅಂತಂದ್ರ ಅವು ಕಾಲಾಂತರದಲ್ಲಿ ಒಂದು ತಿಂಗಳು ದುಡಿದ ಮೇಲೆ ಒಂದು ಪೈಲಿ ಪಗಾರ ಕೊಟ್ಟಂಗ. ಇದು ಡೈಲಿ ವೇಜಸ್ ಇದ್ದಂಗ, ಅವಾಗಿಂದ ಅವತ್ತಿನ ಪಗಾರ ಅವತ್ತೇ ಕೊಟ್ಟು ಕಳಿಸ್ತಾರ. ಅಂದರೆ ಇದು ಜ್ಞಾನದ ಸ್ತುತಿ ಎಂದು ತಿಳಿಯಬೇಕು. ಇದು ಜ್ಞಾನದ ಮಹತ್ವ ತಿಳ್ಕೋಬೇಕು. ಅದಕ್ಕೆ ನಾನು ಆತ್ಮ, ನಾನು ಬ್ರಹ್ಮ ಅಂತಂದ್ರ ಜ್ಞಾನ ಸಮಕಾಲೇವ ಮುಕ್ತಿ. ಯಾವಾಗ ನೀವು ತಿಳ್ಕೊತೀರಿ ಅವಾಗೇ ಮುಕ್ತಿ ಆಗಿಬಿಡ್ತದ ಅಂತ ಹೇಳ್ತಾರೆ. ತಂದೆ ತಾಯಿಗಳು ಧನ್ಯರಾತನ, ಬಂಧುಗಳು ಕುಲವೆಲ್ಲ ಪಾವನ ಅಂತ ಇದೇನೋ ಅವರು ಯಾರ್ದು ಮಾಲಿಂಗರಂಗರ ಪದ್ಯದ ಒಂದು ಸಾಲು. ಆ ಸಾಲಿನ ವರ್ಣನ ಮತ್ತೆ ನಾಳೆ ಮಾಡೋಣ. ಇವತ್ತು ಸಾಕಿಷ್ಟು. 6 ಗಂಟೆ ಆಗ್ಲಕತ್ತದ. ಈ ಬೆಂಗಳೂರಿಲಿಂತ ನಮ್ಮ ತಂಗಿ ಬಂದಾಳ, ಆಕೆ ಊರಿಗೆ ಕಳಿಸ್ಲಕ್ಕೆ ಹೋಗ್ಬೇಕು. ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಯ್ತಲ್ರಿ, ಜ್ಞಾನದಿಂದ ಏನು ಮಹತ್ವ ಅಂತ. ಬೇರೆ ಕರ್ಮಗಳು ಕಾಲಾಂತರದಲ್ಲಿ, ದೇಶಾಂತರದಲ್ಲಿ ಎಂದೋ ಯಾವಾಗೋ ಎಲ್ಲೋ ಕೊಡ್ತಾವ. ಇದು ಏನದ ಈ ಕ್ಷಣನೇ. ಯಾವಾಗ ನಿಮಗೆ ಸಾಧನೆಯ ಒಂದು ಶಿವೋಹಂ ಅನ್ನೋದು ನಿರ್ಧಾರ ಮಾಡ್ತೀರಿ ಅವಾಗೇ ನಿಮಗೆ ಅದರ ಫಲ ಸಿಕ್ಕಿಬಿಡ್ತದೆ. ಒಳ್ಳೆ ಪಾಯಿಂಟ್ ಹೌದಲ್ರಿ ಇವತ್ತು ಕಲ್ತದ್ದು? ಏನ್ರಿ? ಅವಾಗೇ ಬೆಳಗ್ತದೆ. ಓಕೆ. ಸಂಜೆ